ನನ್ನ ಹೆಸರು ಖುಷಿ. ಆದರೆ ನನ್ನ ಜೀವನದಲ್ಲಿ ಎಲ್ಲೂ ಖುಷಿಯೇ ಇರಲಿಲ್ಲ. ನಗುವುದು, ಮುಗುಳ್ನಗುವುದು ಮತ್ತು ಖುಷಿಯಂತಹ ಶಬ್ದಗಳು ನನ್ನ ಜೀವನದಿಂದ ಎಲ್ಲೋ ನಾಪತ್ತೆಯಾಗಿವೆ ಎಂದು ನನಗೆ ಅನಿಸುತ್ತಿತ್ತು. ಅರೆ ದೌರ್ಭಾಗ್ಯವಂತೆ, ಯಾವಾಗ ನೀನು ನಮ್ಮ ಬೆನ್ನು ಬಿಡುತ್ತೀಯಾ? ನಿನ್ನ ಈ ಅಶುಭ ಮುಖ ನಮ್ಮಿಂದ ಯಾವಾಗ ದೂರವಾಗುತ್ತದೋ ತಿಳಿಯದು ಎಂದು ನನ್ನ ದೊಡ್ಡಮ್ಮ ದ್ವೇಷದಿಂದ ಕಿರುಚುತ್ತಾ ಹೇಳಿದರು. ನಾನು ನನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ ಮನಸ್ಸಿನಲ್ಲೇ ಯೋಚಿಸುತ್ತಿದ್ದೆ. ಇದೆಲ್ಲವೂ ನನ್ನ ಹಣೆಬರಹದಲ್ಲೇ ಬರೆಯಲ್ಪಟ್ಟಿದೆಯೇ? ಏಕೆ ನನ್ನ ತಂದೆ ತಾಯಿ ನನ್ನನ್ನು ಬಿಟ್ಟು ಹೋದರು? ಒಂದು ವೇಳೆ ಅವರು ನನ್ನನ್ನು ಬಿಟ್ಟು ಹೋಗಲೇಬೇಕೆಂದಿದ್ದರೆ ತಮ್ಮ ಮಗಳನ್ನು ಅವಳ ಕಾಳಜಿ ವಹಿಸುವ ಯಾವುದಾದರೂ ಮನುಷ್ಯನ ವಶಕ್ಕೆ ನೀಡಿ ಹೋಗಬಾರದಿತ್ತೇ? ಈ ಮನೆಯಲ್ಲಿ ಬಾಲ್ಯದಿಂದಲೇ ನನ್ನನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳಲಾಗುತ್ತಿತ್ತು. ನಾನು ಅಳುತ್ತಾ ಸಾಯುವ ಮೊದಲು ನನ್ನ ಪೋಷಕರು ನನ್ನನ್ನು ತಮ್ಮ ಜೊತೆಯಲ್ಲೇ ಏಕೆ ಕರೆದುಕೊಂಡು ಹೋಗಲಿಲ್ಲ ಎಂದು ಪ್ರಾರ್ಥಿಸುತ್ತಿದ್ದೆ. ನಾನು ನನ್ನ ತಂದೆಯನ್ನು ನೋಡಿರಲಿಲ್ಲ, ಏಕೆಂದರೆ ನನ್ನ ತಂದೆ ನಾನು ಹುಟ್ಟುವ 2 ತಿಂಗಳ ಮೊದಲೇ ತೀರಿ ಹೋಗಿದ್ದರು. ವಾಸ್ತವದಲ್ಲಿ ನನ್ನ ಮಮ್ಮಿ ಪಪ್ಪ ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸುತ್ತಿದ್ದರು. ಪಪ್ಪ ಮತ್ತು ಮಮ್ಮಿಯ ಮದುವೆಯಾದಾಗ ಪಪ್ಪನನ್ನು ಒಂದು ದೊಡ್ಡ ಕಾಯಿಲೆ ಆವರಿಸಿಕೊಂಡಿತ್ತು. ಪಪ್ಪ ಯಾವಾಗಲೂ ಕಾಯಿಲೆಯಿಂದ ಇರುತ್ತಿದ್ದರು. ಮಮ್ಮಿ ಯಾವಾಗಲೂ ಅವರು ಗುಣಮುಖರಾಗಲೆಂದು ಪ್ರಾರ್ಥಿಸುತ್ತಿದ್ದರು. ಪಪ್ಪ ಯಾವಾಗಲೂ ಹೇಳುತ್ತಿದ್ದರು, ನಾನು ಈ ಪ್ರಪಂಚದಿಂದ ಹೊರಟು ಹೋಗುತ್ತೇನೆ, ನಾನು ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ನನಗೆ ಅನಿಸುತ್ತಿದೆ. ಅದಕ್ಕೆ ಮಮ್ಮಿ, ಹಾಗೆಲ್ಲ ಹೇಳಬೇಡಿ, ನಾನು ನಿಮ್ಮನ್ನು ಬಹಳ ಪ್ರೀತಿಸುತ್ತೇನೆ. ಒಂದು ವೇಳೆ ನೀವು ನನ್ನನ್ನು ಬಿಟ್ಟು ಹೋದರೆ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿನ ಗತಿ ಏನು? ಯಾರು ಇದರ ಪಾಲನೆ ಮಾಡುತ್ತಾರೆ? ನಮ್ಮ ಮದುವೆ ಅದೆಷ್ಟು ಕಷ್ಟಗಳ ನಡುವೆ ನಡೆದಿದೆ ಎಂಬುದು ನಿಮಗೂ ತಿಳಿದಿದೆ ಎಂದು ಹೇಳುತ್ತಿದ್ದರು. ನನ್ನ ಮಮ್ಮಿ ಪಪ್ಪಾರ ಮದುವೆಗೆ ನನ್ನ ಅಜ್ಜನಾಗಲಿ ಅಜ್ಜಿಯಾಗಲಿ ಒಪ್ಪಿರಲಿಲ್ಲ. ಆದರೆ ಅವರಿಬ್ಬರು ಕೊನೆಯ ಹಂತದವರೆಗೂ ಹೋರಾಡಿ ತಮ್ಮ ಮನೆಯವರನ್ನು ಒಪ್ಪಿಸಿ ಗೌರವದೊಂದಿಗೆ ಮದುವೆಯಾಗಿದ್ದರು. ಆದರೆ ಅವರಿಬ್ಬರ ಸುಖಕ್ಕೆ ಯಾರದೋ ದೃಷ್ಟಿ ತಗಲುತ್ತದೆ ಮತ್ತು ಅವರಿಬ್ಬರು ಶೀಘ್ರವೇ ಒಬ್ಬರಿಂದೊಬ್ಬರು ದೂರವಾಗುತ್ತಾರೆ ಎಂಬುದು ಯಾರಿಗೆ ತಿಳಿದಿತ್ತು? ಬಹುಶಃ ನನ್ನ ಪೋಷಕರ ಜೊತೆಗೆ ನನ್ನ ಅದೃಷ್ಟ ಕೆಟ್ಟದಾಗಿತ್ತು. ಏಕೆಂದರೆ ನನ್ನ ಹುಟ್ಟಿಗೆ 2 ತಿಂಗಳ ಮೊದಲು ಪಪ್ಪ ಸಾವನ್ನಪ್ಪಿದರು. ಅದಕ್ಕೆ ಮಮ್ಮಿ ಬಿಕ್ಕಿ ಬಿಕ್ಕಿ ಅತ್ತಿದ್ದರು. ನನ್ನ ಮರಣದ ನಂತರ ನೀನು 2ನೇ ಮದುವೆ ಮಾಡಿಕೊ ಮತ್ತು ನಮ್ಮ ಮಗುವಿನ ಪಾಲನೆ ಮಾಡು ಎಂದು ಪಪ್ಪ ಹೇಳುತ್ತಿದ್ದರು. ಆದರೆ ಮಮ್ಮಿ, ನನ್ನಿಂದ ಹಾಗೆ ಮಾಡಲು ಸಾಧ್ಯವಿಲ್ಲ, ಅಂತಹ ಧೈರ್ಯ ನನ್ನಲ್ಲಿಲ್ಲ. ಒಂದು ವೇಳೆ ನೀವು ನನ್ನನ್ನು ಬಿಟ್ಟು ಹೋದರೆ ನಾನು ನಿಮ್ಮ ಹಿಂದೆಯೇ ಬರುತ್ತೇನೆ. ನಾನು ಈ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿದರು. ಅವರಿಬ್ಬರ ಪ್ರೀತಿಯ ಮಧ್ಯೆ ನಾನು ನಲುಗಿ ಹೋಗಿದ್ದೆ. ನಾನು ಜನ್ಮ ತಾಳಿದ ಡೆಲಿವರಿ ಸಮಯದಲ್ಲಿ ನನ್ನ ತಾಯಿಯು ಕೂಡ ಸಾವನ್ನಪ್ಪಿದರು. ನಮಗೇನಾದರೂ ಸಂಬಂಧಿಕರಿದ್ದರೆ ಅವರು ನನ್ನ ದೊಡ್ಡಪ್ಪ. ನನ್ನ ತಂದೆ ತಾಯಿ ಇಬ್ಬರು ತೀರಿ ಹೋದಾಗ ಜನರು ಹೇಳಿದರು, ಈ ಮಗುವಿನ ಜವಾಬ್ದಾರಿಯನ್ನು ಈಗ ನೀವೇ ತೆಗೆದುಕೊಳ್ಳಬೇಕು, ಏಕೆಂದರೆ ನೀವು ಮಾತ್ರವೇ ಇವಳ ಏಕೈಕ ಸಂಬಂಧಿಕರು ಎಂದಿದ್ದರು. ಅಂದಿನಿಂದಲೇ ನಾನು ಕಣ್ಣು ತೆರೆದಾಗ ನನ್ನನ್ನು ಅತಿ ಹೆಚ್ಚು ದ್ವೇಷಿಸುವ ದೊಡ್ಡಮ್ಮನ ಮಡಿಲಲ್ಲಿ ಕಂಡುಕೊಂಡೆ. ದೊಡ್ಡಮ್ಮ ನನಗೆ ಎಂದಿಗೂ ಪ್ರೀತಿ ನೀಡಲಿಲ್ಲ ಮತ್ತು ನಾನು ಯಾವಾಗಲೂ ಅವರ ಪ್ರೀತಿಯ ನಿರೀಕ್ಷೆಯಲ್ಲಿದ್ದೆ. ದೊಡ್ಡಪ್ಪನಂತೂ ಏನನ್ನೂ ಹೇಳುತ್ತಿರಲಿಲ್ಲ. ಈ ಮನೆಯಲ್ಲಿ ಪ್ರತಿಯೊಬ್ಬರ ನಾಲಿಗೆಯಲ್ಲೂ ಕೇವಲ ಒಂದೇ ಲೈನ್ ಇರುತ್ತಿತ್ತು, ನೀನು ಅಶುಭದವಳು, ಹುಟ್ಟುವ ಮೊದಲೇ ನಿನ್ನ ತಂದೆ ತಾಯಿಯನ್ನು ತಿಂದುಬಿಟ್ಟೆ. ದೊಡ್ಡಮ್ಮ ಹೇಳುತ್ತಿದ್ದರು, ಯಾವ ದಿನ ಇವಳು ಜನ್ಮ ತಾಳಿದಳೋ ಅಂದೇ ಇವಳ ತಂದೆ ತಾಯಿ ತೀರಿ ಹೋದರು ಮತ್ತು ಇವಳ ಜವಾಬ್ದಾರಿ ನಮ್ಮ ಮೇಲೆ ಬಂದಿತು. ಇವಳು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯ ಸುಖವನ್ನು ಇವಳು ತಿಂದು ಬಿಟ್ಟಳು. ವಾಸ್ತವದಲ್ಲಿ ನನ್ನ ದೊಡ್ಡಪ್ಪ ಒಬ್ಬ ಎಲೆಕ್ಟ್ರಿಷಿಯನ್ ಆಗಿದ್ದರು ಮತ್ತು ಅವರದೇ ಆದ ಒಂದು ಅಂಗಡಿ ಇತ್ತು. ಅವರು ಬಹಳ ಚೆನ್ನಾಗಿ ಹಣ ಸಂಪಾದಿಸುತ್ತಿದ್ದರು. ಆದರೆ ಯಾವ ದಿನ ನಾನು ಜನ್ಮ ತಾಳಿದೆನೋ ಅದೇ ದಿನ ದೊಡ್ಡಪ್ಪನ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅವರ ಇಡೀ ಅಂಗಡಿಯೇ ಸುಟ್ಟು ಭಸ್ಮವಾಗಿತ್ತು. ಅಂಗಡಿಯ ಸಾಮಾನು ಸುಟ್ಟು ಹೋದ ಕಾರಣ ಅವರಿಗೆ ಬಹಳ ನಷ್ಟ ಉಂಟಾಗಿತ್ತು ಮತ್ತು ಅದರ ನಂತರ ಅವರು ತಮ್ಮ ಕೆಲಸದಲ್ಲಿ ಮೊದಲಿನಂತೆ ಲಾಭ ಪಡೆಯಲು ಎಂದಿಗೂ ಸಾಧ್ಯವಾಗಲೇ ಇಲ್ಲ. ಕಾಲ ಕಳೆಯುತ್ತಾ ಹೋಯಿತು. ನಿಧಾನವಾಗಿ ನಾನು ಬೆಳೆಯತೊಡಗಿದೆ. ನನ್ನ ದೊಡ್ಡಪ್ಪನಿಗೆ ಒಬ್ಬಳು ಮಗಳು ಮತ್ತು ಒಬ್ಬ ಮಗ ಇದ್ದರು. ಮಗ ನನಗಿಂತ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದನು, ಆದರೆ ಮಗಳು ನನಗಿಂತ ಕೇವಲ 1 ವರ್ಷ ದೊಡ್ಡವಳಾಗಿದ್ದಳು. ನಾನು ಯಾವಾಗಲೂ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ತಮ್ಮ ಮಕ್ಕಳನ್ನು ಪ್ರೀತಿ ಮಾಡುತ್ತಿರುವುದನ್ನು ನೋಡಿದಾಗ ನನ್ನ ಪೋಷಕರ ಮಡಿಲಿಗಾಗಿ ತಡಕಾಡುತ್ತಿದ್ದೆ. ನನ್ನ ದೊಡ್ಡಪ್ಪ ನನಗೆ ಬಾಲ್ಯದಲ್ಲೇ ಈ ವಿಷಯ ತಿಳಿಸಿದ್ದರು, ನಿನ್ನ ತಂದೆ ತಾಯಿ ತೀರಿ ಹೋಗಿದ್ದಾರೆ, ನೀನು ನಮ್ಮಿಂದ ನಿನ್ನ ತಂದೆ ತಾಯಿಯ ಪ್ರೀತಿಯ ನಿರೀಕ್ಷೆ ಮಾಡಬೇಡ. ನಾನು ಈ ಮನೆಯಲ್ಲಿ ನನ್ನನ್ನು ಒಂದು ಹೊರೆಯಂತೆ ಭಾವಿಸುತ್ತಿದ್ದೆ. ನನ್ನಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸಲಾಗುತ್ತಿತ್ತು. ಬಾಲ್ಯದಿಂದ ಹಿಡಿದು ಇದುವರೆಗೆ ನಾನು ಈ ಜನರ ಕಹಿ ಮಾತುಗಳನ್ನು ಕೇಳುತ್ತಾ ಬಂದಿದ್ದೆ. ಯಾವಾಗಲೂ ನನ್ನ ಆಸೆಗಳನ್ನು ನನ್ನ ಹೃದಯದಲ್ಲಿ ಅದುಮಿಟ್ಟುಕೊಂಡು ಬಂದಿದ್ದೆ.
ಆದ್ದರಿಂದ ಈಗ ನಾನು ತಾಳ್ಮೆ ಕಲಿಯತೊಡಗಿದ್ದೆ. ಈ ಮನೆಯಲ್ಲಿ ನನಗೆ ಊಟ ಸಿಗುತ್ತಿರಲಿಲ್ಲ ಎಂದೇನಿಲ್ಲ, ಅಥವಾ ಉಡಲು ಬಟ್ಟೆ ಸಿಗುತ್ತಿರಲಿಲ್ಲ ಎಂದಲ್ಲ, ಇಲ್ಲವೇ ಶಾಲೆಗೆ ಕಳುಹಿಸುತ್ತಿರಲಿಲ್ಲ ಎಂದಲ್ಲ. ನನಗೆ ಊಟ ಯಾವಾಗ ಸಿಗುತ್ತಿತ್ತೆಂದರೆ ಎಲ್ಲರೂ ಊಟ ಮಾಡಿದ ನಂತರ. ಒಂದೋ ದೊಡ್ಡಮ್ಮ ನನಗೆ ಹಳಸಿದ ಊಟ ತೆಗೆದು ನೀಡುತ್ತಿದ್ದರು, ಇಲ್ಲದಿದ್ದರೆ ಹಳಸಿದ ಊಟ ಇಲ್ಲದಿದ್ದಾಗ ಎಲ್ಲರೂ ಊಟ ಮಾಡಿ ಮುಗಿಸಿದ ಮೇಲೆ ಉಣ್ಣಲು ಹೇಳುತ್ತಿದ್ದರು. ಬಟ್ಟೆ ಕೂಡ ನೀಡಲಾಗುತ್ತಿತ್ತು, ಆದರೆ ಹೊಸದಲ್ಲ, ಬದಲಾಗಿ ಹಳೆಯದ್ದು. ನನ್ನ ದೊಡ್ಡಪ್ಪನ ಮಗಳು ಅವನಿಯ ಯಾವೆಲ್ಲ ಬಟ್ಟೆಗಳು ಹಳೆಯದಾಗುತ್ತಿವೆಯೋ ಆ ಎಲ್ಲ ಬಟ್ಟೆಗಳನ್ನು ದೊಡ್ಡಮ್ಮ ನನಗೆ ನೀಡಿ ಹೇಳುತ್ತಿದ್ದರು, ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಅಲ್ಮಾರಿಯಲ್ಲಿ ಇಟ್ಟುಕೋ, ಮನಸ್ಸಾದಾಗ ತೊಟ್ಟುಕೋ. ಮತ್ತು ಶಾಲೆಗೂ ಕಳುಹಿಸಲಾಗುತ್ತಿತ್ತು, ಆದರೆ ಪ್ರೈವೇಟ್ ಸ್ಕೂಲ್ಗೆ ಅಲ್ಲ, ಬದಲಾಗಿ ಸರ್ಕಾರಿ ಶಾಲೆಗೆ. ಅಲ್ಲಿ ದೊಡ್ಡಪ್ಪನಿಗೆ ಹೆಚ್ಚು ಫೀಸ್ ನೀಡುವ ಅಗತ್ಯವಿರಲಿಲ್ಲ. ನನ್ನ ಬಗ್ಗೆ ಈ ಮನೆಯಲ್ಲಿ ಯಾರಿಗೂ ಯಾವುದೇ ಚಿಂತೆ ಇರಲಿಲ್ಲ. ಪ್ರತಿಯೊಬ್ಬರು ತಮ್ಮ ಬಗ್ಗೆಯೇ ಯೋಚಿಸುತ್ತಿದ್ದರು. ನನ್ನ ಜೊತೆ ಏನು ನಡೆಯುತ್ತಿತ್ತೋ ಅದೆಲ್ಲವೂ ಕೇವಲ ಜನರಿಗೆ ತೋರಿಸಲು ಮಾತ್ರ ಮಾಡಲಾಗುತ್ತಿತ್ತು. ಯಾರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನಿಗೆ ಬೆರಳು ಮಾಡಿ ತೋರಿಸಬಾರದು ಎಂಬ ಕಾರಣಕ್ಕೆ ನನ್ನ ಪಾಲನೆ ಮಾಡಲಾಗುತ್ತಿತ್ತು. ನನ್ನ ಅಜ್ಜ ಅಜ್ಜಿಯ ಮನೆಗೆ ಹೋಗಲು ನನಗೆ ತುಂಬ ಇಷ್ಟವಾಗುತ್ತಿತ್ತು, ಆದರೆ ಅಲ್ಲಿಂದಲೂ ನನ್ನನ್ನು ಕರೆಯಲು ಯಾರೂ ಬರುತ್ತಿರಲಿಲ್ಲ. ನಾನು ಸಣ್ಣವಳಿದ್ದಾಗಲೇ ನನ್ನ ಅಜ್ಜ ಅಜ್ಜಿ ಒಬ್ಬರಾದ ಮೇಲೆ ಒಬ್ಬರಂತೆ ಈ ಪ್ರಪಂಚಕ್ಕೆ ವಿದಾಯ ಹೇಳಿದರು. ಅವರು ಬದುಕಿದ್ದಾಗ ನಾನು ಕೆಲವೊಮ್ಮೆ ಅವರ ಮನೆಗೆ ಹೋಗುತ್ತಿದ್ದೆ, ಆದರೆ ಯಾವಾಗ ನನ್ನ ಮಾವಂದಿರ ಮದುವೆಯಾಯಿತೋ ಆಗ ಅತ್ತೆಯಂದಿರಿಗೂ ನಾನು ಅಲ್ಲಿಗೆ ಹೋಗುವುದು ಇಷ್ಟವಾಗಲಿಲ್ಲ. ಆದ್ದರಿಂದ ಅಲ್ಲಿಗೂ ನನ್ನ ಹೋಗುವಿಕೆ ಕೊನೆಗೊಂಡಿತ್ತು. ನನಗೆ ನನ್ನ ಕೆಟ್ಟ ಹಣೆಬರಹವನ್ನು ನೋಡಿ ಅಳು ಬರುತ್ತಿತ್ತು, ಆದರೆ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೆ, ಏಕೆಂದರೆ ನನ್ನ ಕಣ್ಣೀರು ನೋಡುವವರು ಈ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ. ನನಗೆ ಪ್ರಜ್ಞೆ ಬಂದಾಗಿನಿಂದ ಪ್ರತಿ ಸಂಬಂಧಕ್ಕಾಗಿ ತಡಕಾಡುತ್ತಾ ಬಂದಿದ್ದೆ. ನನ್ನನ್ನು ಪ್ರೀತಿಸುವವರು ಯಾರೂ ಇರಲಿಲ್ಲ. ಇಡೀ ಜೀವನ ನನಗೆ ಯಾರನ್ನಾದರೂ ಪ್ರೀತಿಸುವುದು ಮತ್ತು ಯಾರಿಂದಲಾದರೂ ಪ್ರೀತಿ ಪಡೆಯುವುದು ಕೇವಲ ಒಂದು ಬಯಕೆಯಾಗಿ ಉಳಿದು ಬಿಟ್ಟಿತ್ತು. ದೊಡ್ಡಪ್ಪ ತಮ್ಮ ಮಕ್ಕಳಿಗಾಗಿ ಒಳ್ಳೆಯ ಬಟ್ಟೆಗಳನ್ನು ತರುತ್ತಿದ್ದರು, ತಿನ್ನಲು ಬೇಕಾದ್ದನ್ನು ತರುತ್ತಿದ್ದರು, ಆದರೆ ಅದೆಲ್ಲವೂ ಕೇವಲ ಅವರಿಬ್ಬರಿಗಾಗಿ ಮಾತ್ರ ಆಗಿರುತ್ತಿತ್ತು. ನಾನು ಮಾತ್ರ ಪ್ರತಿಯೊಂದು ವಸ್ತುವನ್ನು ಆಸೆಯ ಕಣ್ಣುಗಳಿಂದ ನೋಡುತ್ತಾ ಕುಳಿತಿರುತ್ತಿದ್ದೆ. ಬಹುಶಃ ಇದೇ ನನ್ನ ಅದೃಷ್ಟ ಆಗಿತ್ತು ಮತ್ತು ನಾನು ನನ್ನ ಅದೃಷ್ಟದಲ್ಲಿ ಬರೆದಿರುವುದನ್ನು ಒಪ್ಪಿಕೊಂಡಿದ್ದೆ. ಬಹುಶಃ ಇವರೆಲ್ಲರ ದ್ವೇಷವೇ ನನ್ನ ಭಾಗ್ಯವಾಗಿತ್ತು. ನಾನು ಎಲ್ಲರಿಗಾಗಿ ಕಿಚನ್ನಲ್ಲಿ ತಿಂಡಿ ತಯಾರು ಮಾಡುತ್ತಿದ್ದೆ. ಆಗಲೇ ಅವನಿ ನನ್ನನ್ನು ಜೋರಾಗಿ ಕೂಗಲಾರಂಭಿಸಿದಳು. ನಾನು ಎಲ್ಲ ಕೆಲಸ ಬಿಟ್ಟು ಅವಳ ರೂಮ್ ಕಡೆಗೆ ಓಡಿದೆ. ಇಷ್ಟೊಂದು ಗಂಟಲು ಹರಿದುಕೊಂಡು ಕಿರುಚುತ್ತಿದ್ದಾಳೆ. ಅವಳಿಗೆ ಏನಾಗಿದೆ ಎಂದು ತಿಳಿಯಲಿಲ್ಲ. ಈ ಮನೆಯಲ್ಲಿ ಹೇಗಿದ್ದರೂ ನನ್ನನ್ನು ಕೆಲಸದವಳು ಎಂದು ಭಾವಿಸಲಾಗಿತ್ತು. ಯಾರಿಗೆ ಹೇಗೆ ಮನಸ್ಸಾಗುತ್ತದೋ ಹಾಗೆ ನನ್ನ ಜೊತೆ ಮಾತನಾಡುತ್ತಿದ್ದರು. ದೊಡ್ಡಪ್ಪನ ಮಗ ರೋಹನ್, ಅವನ ಅಭ್ಯಾಸವಂತೂ ಬಹಳ ಕೆಟ್ಟದ್ದಾಗಿತ್ತು. ಅವನು ತನ್ನ ಎಲ್ಲ ಕೆಲಸಗಳನ್ನು ನನ್ನಿಂದಲೇ ಮಾಡಿಸಿಕೊಳ್ಳುತ್ತಿದ್ದನು. ಅವನು ಕಾಲೇಜಿಗೆ ಹೋಗುತ್ತಿದ್ದನು, ಆದರೆ ತನ್ನ ಎಲ್ಲ ಅಸೈನ್ಮೆಂಟ್ಗಳನ್ನು ನನ್ನಿಂದಲೇ ತಯಾರಿಸಿಕೊಳ್ಳುತ್ತಿದ್ದನು. ನಾನು ಅವನಿಯ ರೂಮ್ ತಲುಪುತ್ತಿದ್ದಂತೆಯೇ ಅವಳು ನನ್ನ ಮೇಲೆ ಕಿರುಚುತ್ತಾ ಹೇಳಿದಳು, ನನಗೆ ಕಾಲೇಜಿಗೆ ತಡವಾಗುತ್ತಿದೆ, ನನಗೆ ಬೇಗ ತಿಂಡಿ ತಂದು ಕೊಡು ಎಂದು ಹೇಳಿದ್ದೆ, ಆದರೆ ನೀನು ಯಾವಾಗಲೂ ನಿನ್ನ ಇಷ್ಟದಂತೆಯೇ ಕೆಲಸ ಮಾಡುತ್ತೀಯ. ಹೋಗಿ ಬೇಗ ನನಗಾಗಿ ತಿಂಡಿ ತೆಗೆದುಕೊಂಡು ಬಾ. ನಾನು ನನ್ನ ಕೈ ಬೆರಳುಗಳನ್ನು ಹಿಸುಕುತ್ತಾ ಹೇಳಿದೆ, ಸಾರಿ, ಅದು ನಾನು ಮರೆತು ಹೋದೆ. ಮೊದಲು ದೊಡ್ಡಪ್ಪ ನನಗೆ ಪರಾಟ ಮಾಡಲು ಹೇಳಿದರು. ಪರಾಟ ಮಾಡುವುದರಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದೆ. ಈಗ 2 ನಿಮಿಷದಲ್ಲಿ ನಿನಗೆ ತಿಂಡಿ ತರುತ್ತೇನೆ. ನಾನು ಕೂಡಲೇ ಕಿಚನ್ ಕಡೆಗೆ ಓಡಿ ಬಂದೆ. ಅಷ್ಟರಲ್ಲಿ ರೋಹನ್ ತನ್ನ ಶರ್ಟ್ ಕೈಯಲ್ಲಿ ಹಿಡಿದುಕೊಂಡು ಕಿಚನ್ ಕಡೆಗೆ ಬಂದು ಹೇಳಿದನು, ಖುಷಿ, ಬೇಗ ನನ್ನ ಶರ್ಟ್ಗೆ ಇಸ್ತ್ರಿ ಮಾಡಿಕೊಡು. ನಾನು ಹೇಳಿದೆ, ಆದರೆ ನಾನು ಈಗ ಅವನಿಗಾಗಿ ತಿಂಡಿ ಮಾಡುತ್ತಿದ್ದೇನೆ. ಅವನು ಅವಳ ಎಲ್ಲ ಕೆಲಸ ಬಿಟ್ಟು ಬಿಡು, ಅವಳು ತಡವಾಗಿ ಕಾಲೇಜಿಗೆ ಹೋಗುತ್ತಾಳೆ ಎಂದು ನಿನಗೆ ತಿಳಿದಿದೆ ಅಲ್ವಾ? ಅವಳಿಗಿಂತ ಮೊದಲು ನಾನು ಹೋಗುತ್ತೇನೆ, ಆದ್ದರಿಂದ ಮೊದಲು ನನ್ನ ಕೆಲಸ ಮಾಡು ಎಂದು ಹೇಳಿದನು. ನಾನು ಪರಾಟ ಮಾಡಿ ಬೇಗನೆ ರೋಹನ್ನ ಶರ್ಟ್ ತೆಗೆದುಕೊಂಡು ಅದನ್ನು ಇಸ್ತ್ರಿ ಮಾಡಲು ಹೋದೆ. ಸ್ವಲ್ಪ ಹೊತ್ತು ಕಳೆಯುತ್ತಿದ್ದಂತೆಯೇ ಮತ್ತೆ ಅವನಿಯ ಕಿರುಚಾಟದ ಧ್ವನಿ ಕೇಳಿಸಿತು. ಅರೆ, ಎಲ್ಲಿ ಸತ್ತು ಹೋಗಿದೆಯಾ? ತಿಂಡಿ ತರುತ್ತೀಯೋ ಇಲ್ಲವೋ? ನನಗೆ ಅನಿಸುತ್ತದೆ ಇಂದು ನಾನು ಹಸಿದ ಹೊಟ್ಟೆಯಲ್ಲಿ ಕಾಲೇಜಿಗೆ ಹೋಗಬೇಕಾಗುತ್ತದೆ ಎಂದಳು. ನಾನು ಬೇಗ ಉಲ್ಟಾ ಪಲ್ಟಾ ರೋಹನ್ನ ಶರ್ಟ್ ಇಸ್ತ್ರಿ ಮಾಡಿದೆ ಮತ್ತು ಅವನಿಗೆ ಶರ್ಟ್ ನೀಡಿದ ನಂತರ ಕೂಡಲೇ ಕಿಚನ್ಗೆ ಹೋದೆ. ಅಷ್ಟರಲ್ಲಿ ದೊಡ್ಡಮ್ಮ ಕಿಚನ್ಗೆ ಬಂದರು. ಮತ್ತೆ ಹೇಳಿದರು, ಇಂದು ನನಗೆ ಸಮಯಕ್ಕೆ ಸರಿಯಾಗಿ ಚಹಾ ಸಿಗುತ್ತದೋ ಇಲ್ಲವೋ? ನಾನು ಹೇಳಿದೆ, ದೊಡ್ಡಮ್ಮ, ಬರೀ 2 ನಿಮಿಷ ನಿಲ್ಲಿ, ನಾನು ಅವನಿಗೆ ತಿಂಡಿ ನೀಡಿ ಬರುತ್ತೇನೆ, ಅದರ ನಂತರ ನಿಮಗೆ ಚಹಾ ನೀಡುತ್ತೇನೆ. ನಾನು ಬೇಗ ಪರಾಟ ತಯಾರು ಮಾಡಿ ಅವನಿಯ ರೂಮಿಗೆ ನೀಡಲು ಹೋದೆ. ಅವನಿಯಂತೂ ಬೆಂಕಿಯ ಉಂಡೆಯಂತೆ ಕುಳಿತಿದ್ದಳು. ಅವಳು ಕಿರುಚುತ್ತಾ ಹೇಳಿದಳು, ಎಲ್ಲಿ ಹೋಗಿದ್ದೆ? ಬೆಳಿಗ್ಗೆ ಬೇಗ ಎದ್ದೇಳು, ನಿನಗೆ ಬಹಳ ಹೊತ್ತು ಮಲಗುವ ಅಭ್ಯಾಸವಾಗಿ ಬಿಟ್ಟಿದೆ.
ಒಂದು ವೇಳೆ ನೀನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ನೋಡಿಕೊಂಡರೆ ಎಲ್ಲ ಕೆಲಸ ಬೇಗ ಬೇಗ ಆಗುತ್ತದೆ ಎಂದು ಹೇಳುತ್ತಾ ಅವಳು ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ನನ್ನ ತಲೆಗೆ ಬಡಿದಳು. ನನಗೆ ಹಿಂಸೆ ಅನಿಸುತ್ತಿತ್ತು. ಆದರೆ ಈಗ ನನಗೆ ಇದೆಲ್ಲವೂ ಅಭ್ಯಾಸವಾಗಿ ಹೋಗಿತ್ತು. ನಾನು ಬೇಗನೆ ಕಿಚನ್ಗೆ ಬಂದೆ ಮತ್ತು ನಾನು ದೊಡ್ಡಮ್ಮನಿಗಾಗಿ ಒಲೆಯ ಮೇಲೆ ಚಹಾ ಇಟ್ಟೆ. ಚಹಾ ಮಾಡಿ ಅವರ ರೂಮಿಗೆ ನೀಡಲು ಹೋದೆ. ದೊಡ್ಡಮ್ಮ ಹೇಳಿದರು, ನೀನು ಬಹಳ ಸೋಮಾರಿಯಾಗಿ ಬಿಟ್ಟಿದೆಯಾ. ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಮಾಡುವುದಿಲ್ಲ. ನಿನ್ನ ಕಾರಣದಿಂದಾಗಿ ನನ್ನ ಮಕ್ಕಳಿಗೆ ಕಾಲೇಜಿಗೆ ಹೋಗಲು ಲೇಟ್ ಆಗುತ್ತಿದೆ. ನಾನು ಹೇಳಿದೆ, ಸಾರಿ ದೊಡ್ಡಮ್ಮ, ನಾಳೆಯಿಂದ ಎಲ್ಲ ಕೆಲಸ ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ. ಮತ್ತು ನಂತರ ನಾನು ಬೇಗನೆ ನನ್ನ ರೂಮಿಗೆ ವಾಪಸ್ ಬಂದೆ. ಈಗ ಸುಮಾರು ಎಲ್ಲ ಕೆಲಸಗಳನ್ನು ನಾನು ಮುಗಿಸಿದ್ದೆ. ಆದ್ದರಿಂದ ನಾನು ಗಡಿಯಾರದ ಮೇಲೆ ದೃಷ್ಟಿ ಹರಿಸಿದಾಗ 9 ಗಂಟೆ ಆಗುತ್ತಾ ಬಂದಿತ್ತು. ನಾನು ಸರಿಯಾಗಿ 9 ಗಂಟೆಗೆ ನನ್ನ ಕಾಲೇಜು ತಲುಪಬೇಕಿತ್ತು. ಆದರೆ ಇನ್ನೂ ನಾನು ರೆಡಿಯಾಗಿರಲಿಲ್ಲ. ಮತ್ತೆ ಕಾಲೇಜು ಸ್ವಲ್ಪ ದೂರ ಇರುವುದರಿಂದ ದಾರಿಯಲ್ಲಿಯೂ ಸ್ವಲ್ಪ ಸಮಯ ಬೇಕಾಗುತ್ತಿತ್ತು. ನಾನು ತಿಂಡಿಯನ್ನು ತಿಂದಿರಲಿಲ್ಲ. ಪ್ರತಿದಿನ ನಾನು ಈ ಎಲ್ಲ ತೊಂದರೆಗಳನ್ನು ಎದುರಿಸಿ ನಂತರ ನಾನು ಬೇಗನೆ ಏದುಸಿರು ಬಿಡುತ್ತಾ ಕಾಲೇಜಿಗೆ ತಲುಪಿದಾಗ ಅಲ್ಲಿಯೂ ನನಗೆ ಟೀಚರ್ಸ್ನಿಂದ ಬೈಗುಳ ಸಿಗುತ್ತಿತ್ತು. ಅವರು ಇಡೀ ಕ್ಲಾಸ್ ಮುಂದೆ ನನ್ನನ್ನು ಬೈಯುತ್ತಿದ್ದಾಗ ನನಗೆ ಬಹಳ ಮುಜುಗರವಾಗುತ್ತಿತ್ತು. ಕಾಲೇಜಿನಿಂದ ವಾಪಸ್ ಬಂದ ಮೇಲೆ ಎಲ್ಲರಿಗಾಗಿ ಅಡುಗೆ ಮಾಡಬೇಕಿತ್ತು. ಮತ್ತೆ ಅದೇ ಎಲ್ಲ ಕೆಲಸಗಳು. ಅವುಗಳಿಂದ ನಾನು ಸುಸ್ತಾಗುತ್ತಿದ್ದೆ. ಆದರೆ ನನಗೆ ಯಾರೂ ವಿಶ್ರಾಂತಿ ಮಾಡಲು ಬಿಡುತ್ತಿರಲಿಲ್ಲ ಮತ್ತು ಬಯಸಿದರೂ ವಿಶ್ರಾಂತಿ ಮಾಡಲು ಸಾಧ್ಯವಿರಲಿಲ್ಲ. ಈ ಮನೆಯ ಪ್ರತಿ ಕೆಲಸದ ಹೊರೆಯನ್ನು ನನ್ನ ಹೆಗಲ ಮೇಲೆ ಹಾಕಲಾಗಿತ್ತು. ಇದರ ಹೊರತಾಗಿಯೂ ನನಗೆ ಅವಮಾನ ಮತ್ತು ದ್ವೇಷದ ಹೊರತು ಬೇರೇನೂ ಸಿಗುತ್ತಿರಲಿಲ್ಲ. ನಾನು ನನ್ನ ರೂಮಿಗೆ ಹೋಗಿ ಯಾವಾಗಲೂ ನನ್ನ ಮಮ್ಮಿ ಪಪ್ಪರನ್ನು ನೆನಪಿಸಿಕೊಂಡು ಅಳುತ್ತಿದ್ದೆ. ಅವರ ಜೊತೆ ನಾನು ಸಮಯ ಕಳೆದಿರಲಿಲ್ಲ. ಅವರನ್ನು ನೋಡಿರಲಿಲ್ಲ ನಿಜ. ಆದರೆ ಅವರ ರೂಮಿನಲ್ಲಿ ಅವರ ಮದುವೆಯ ಆಲ್ಬಮ್ ಇತ್ತು. ಅವರ ಎಲ್ಲ ಸಾಮಾನುಗಳಿದ್ದವು. ನಾನು ಅವರ ಫೋಟೋಗಳನ್ನು ನೋಡಿ ಅಳುತ್ತಿದ್ದೆ. ಈ ಪರಿಸ್ಥಿತಿಯಿಂದ ಬೇಸತ್ತು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ನಾನು ಕೂಡ ನನ್ನ ಮಮ್ಮಿ ಪಪ್ಪಾರ ಜೊತೆ ಈ ಪ್ರಪಂಚದಿಂದ ಹೊರಟು ಹೋಗಬಾರದಿತ್ತೆ. ಇಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ. ಕೊನೆಗೆ ನನ್ನ ದೊಡ್ಡಪ್ಪ, ನಾನು ಅವರ ಕುಟುಂಬದ ರಕ್ತವಾಗಿದ್ದೆ. ಆದರೆ ಅವರಿಗೂ ನನ್ನ ಬಗ್ಗೆ ಗೌರವವಿರಲಿಲ್ಲ. ನನ್ನ ದೊಡ್ಡಮ್ಮ ಯಾವಾಗಲೂ ನನಗೆ ಹೇಳುತ್ತಿದ್ದರು, ನೀನು ನಮ್ಮ ಮನೆಯಲ್ಲಿ ನಿನ್ನ ಜಾಗವನ್ನು ಎಂದಿಗೂ ನಿರ್ಮಿಸಿಕೊಳ್ಳಲು ಸಾಧ್ಯವಿಲ್ಲ. ಬರೀ ನಿನ್ನ ಇಂಟರ್ ಕಂಪ್ಲೀಟ್ ಆಗಲಿ. ಅದರ ನಂತರ ನಿನಗೊಂದು ಸಂಬಂಧ ನೋಡಿ ನಿನ್ನನ್ನು ಈ ಮನೆಯಿಂದ ಹೊರಹಾಕುತ್ತೇನೆ. ಅಷ್ಟಕ್ಕೂ ಎಷ್ಟೋ ವರ್ಷಗಳಿಂದ ನೀನು ನಮ್ಮ ಮನೆಯಲ್ಲಿ ಪುಕ್ಕಟ್ಟೆ ಊಟ ಮಾಡಿದ್ದೀಯಾ. ನಿನ್ನಂತಹ ಹೊರೆಯನ್ನು ನಾವು ಎಷ್ಟೋ ವರ್ಷಗಳಿಂದ ಸಹಿಸಿಕೊಳ್ಳುತ್ತಿದ್ದೇವೆ. ಇದೆಲ್ಲವನ್ನು ಕೇಳಿ ನನಗೆ ಬಹಳ ದುಃಖ ಆಗುತ್ತಿತ್ತು. ಇವರು ನನ್ನ ಮದುವೆ ಮಾಡಿಸಲು ಅದೆಷ್ಟು ಚಡಪಡಿಸುತ್ತಿದ್ದಾರೆ ಎಂದು ಯೋಚಿಸುತ್ತಿದ್ದೆ. ಅಕ್ಕಪಕ್ಕದ ಜನರಿಗೆ ನನ್ನ ಮೇಲೆ ಬಹಳ ಕನಿಕರ ಬರುತ್ತಿತ್ತು. ಆದರೆ ಮತ್ತೆ ಅದೇ ಜನರು ನನ್ನ ದೊಡ್ಡಪ್ಪ ಮತ್ತು ದೊಡ್ಡಮ್ಮನನ್ನು ಹೊಗಳುತ್ತಿದ್ದರು. ಏಕೆಂದರೆ ನೀವು ತಂದೆ ತಾಯಿ ಇಲ್ಲದ ಮಗಳನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೀರಿ ಎನ್ನುತ್ತಿದ್ದರು. ಮನೆಯ ಒಳಗೆ ಏನು ನಡೆಯುತ್ತಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಈ ಎಲ್ಲ ಜನರ ಜೊತೆ ಇದ್ದರೂ ನಾನು ಎಷ್ಟು ಒಬ್ಬಂಟಿಯಾಗಿದ್ದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಕಾಲ ಬಹಳ ವೇಗವಾಗಿ ಕಳೆಯುತ್ತಿತ್ತು ಮತ್ತು ನನ್ನ ಇಂಟರ್ ಕೂಡ ಕಂಪ್ಲೀಟ್ ಆಗಿತ್ತು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದರೂ ಸಹ ಓದಿನಲ್ಲಿ ಬಹಳ ಮುಂದಿದ್ದೆ. ಅವನಿ ಮತ್ತು ರೋಹನ್ಗಿಂತಲೂ ಹೆಚ್ಚು ಬುದ್ಧಿವಂತೆಯಾಗಿದ್ದೆ. ಅವನಿಯ ಓದು ಕೂಡ ಕಂಪ್ಲೀಟ್ ಆಗಿತ್ತು. ರೋಹನ್ ಈಗಲೂ ಓದುತ್ತಿದ್ದನು. ಎಲ್ಲಕ್ಕಿಂತ ಮೊದಲು ನನ್ನ ಮದುವೆಯಾಗಿ ನಾನು ಅವರ ಮನೆಯಿಂದ ಹೊರಹೋಗಲಿ ಎಂದು ದೊಡ್ಡಮ್ಮ ಬಯಸುತ್ತಿದ್ದರು. ಅದರ ನಂತರವೇ ಅವರು ತಮ್ಮ ಮಗಳು ಅವನಿಯ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುವುದಾಗಿ ಹೇಳುತ್ತಿದ್ದರು. ಇದಕ್ಕೆ ದೊಡ್ಡಪ್ಪ ಅವರಿಗೆ ತಿಳಿ ಹೇಳುತ್ತಿದ್ದರು, ಒಂದು ವೇಳೆ ನೀನು ಮೊದಲು ಖುಷಿಯ ಮದುವೆ ಮಾಡಿಬಿಟ್ಟರೆ ಅವನಿಯ ಮದುವೆಯಲ್ಲಿ ಮನೆಯ ಕೆಲಸಗಳನ್ನು ಯಾರು ಮಾಡುತ್ತಾರೆ? ನಿನ್ನಿಂದ ಹೇಗಿದ್ದರೂ ಈ ವಯಸ್ಸಿನಲ್ಲಿ ಯಾವುದೇ ಕೆಲಸ ಆಗುವುದಿಲ್ಲ. ಆಮೇಲೆ ಕೆಲಸದವಳನ್ನು ಇಟ್ಟುಕೊಳ್ಳಲು ಹೇಳುತ್ತೀಯ. ನನಗೆ ಕೆಲಸದವಳನ್ನು ಇಟ್ಟುಕೊಳ್ಳುವ ಆರ್ಥಿಕ ಶಕ್ತಿ ಇಲ್ಲ. ಆದ್ದರಿಂದ ಹೇಳುತ್ತಿದ್ದೇನೆ, ಅವನಿಯ ಮದುವೆಗೆ ಮೊದಲು ಖುಷಿಯ ಮದುವೆಯ ಬಗ್ಗೆ ಯೋಚಿಸಬೇಡ. ದೊಡ್ಡಮ್ಮನಿಗೆ ದೊಡ್ಡಪ್ಪನ ಮಾತು ಸರಿಯಾಗಿ ಅರ್ಥವಾಗಿತ್ತು. ಆದ್ದರಿಂದ ಈಗ ಈ ಜನರು ಆದಷ್ಟು ಬೇಗ ಅವನಿಯ ಸಂಬಂಧ ಕೂಡಿ ಬರಲಿ ಎಂದು ಬಯಸುತ್ತಿದ್ದರು. ಆದರೆ ನಾನು ಅವನಿಗಿಂತ ಚೆನ್ನಾಗಿದ್ದೆ. ಆದ್ದರಿಂದ 2-3 ಬಾರಿ ಅವಳಿಗಾಗಿ ಬಂದ ಸಂಬಂಧಗಳು ನನ್ನನ್ನು ಇಷ್ಟಪಟ್ಟಿದ್ದವು. ದೊಡ್ಡಮ್ಮ ಯಾವುದಾದರೊಂದು ಕೆಲಸದ ನೆಪದಲ್ಲಿ ಅತಿಥಿಗಳ ಮುಂದೆ ನನ್ನನ್ನು ಕರೆಯುತ್ತಿದ್ದರು ಮತ್ತು ಈ ರೀತಿ ನಾನು ಅತಿಥಿಗಳ ಮುಂದೆ ಹೋದಾಗ ಅವರು ಕೇಳುತ್ತಿದ್ದರು, ಇವರು ಯಾರು ಎಂದು. ದೊಡ್ಡಮ್ಮ ಅವರಿಗೆ, ಇವಳು ನನ್ನ ಮೈದುನನ ಮಗಳು. ಇವಳ ಪೋಷಕರು ತೀರಿ ಹೋದರು. ನಾವೇ ಇವಳನ್ನು ಬೆಳೆಸಿದ್ದೇವೆ. ಬಹಳ ಒಳ್ಳೆಯ ಹುಡುಗಿ ಎಂದು ಹೇಳುತ್ತಿದ್ದರು. ಆ ಜನರ ಮುಂದೆ ನನ್ನನ್ನು ಹೊಗಳಿದ್ದಕ್ಕೆ ಅವರು ಅವನಿಯನ್ನು ರಿಜೆಕ್ಟ್ ಮಾಡಿ ನನ್ನನ್ನೇ ಇಷ್ಟಪಟ್ಟಿದ್ದರು. ಇದಕ್ಕೆ ದೊಡ್ಡಮ್ಮ ಮತ್ತು ಅವನಿ ಬಹಳ ಕೋಪಗೊಂಡು ತಮ್ಮ ಕೋಪವನ್ನು ನನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನನಗೆ ಬೈಗುಳ ಸಿಗುತ್ತಿತ್ತು.
ಕೆಲವೊಮ್ಮೆ ಅವನಿಯ ಕೈಯಲ್ಲಿ ಯಾವ ವಸ್ತು ಇರುತ್ತಿತ್ತೋ ಅದನ್ನೇ ನನ್ನ ಮೇಲೆ ಎಸೆಯುತ್ತಿದ್ದಳು. ಯಾವಾಗೆಲ್ಲ ಮನೆಗೆ ಅತಿಥಿಗಳು ಅವಳನ್ನು ನೋಡಲು ಬರುತ್ತಿದ್ದರೋ ಆಗಲೆಲ್ಲ ನಮ್ಮ ಮನೆಯಲ್ಲಿ ದೊಡ್ಡ ಜಗಳ ನಡೆಯುತ್ತಿತ್ತು. ನಾನು ಪ್ರತಿ ಬಾರಿಯೂ ದೊಡ್ಡಮ್ಮನಿಗೆ ಹೇಳುತ್ತಿದ್ದೆ, ನೀವು ನನ್ನನ್ನು ಆ ಜನರ ಮುಂದೆ ಕರೆಯಬೇಡಿ. ಆದರೆ ದೊಡ್ಡಮ್ಮನಿಗೆ ಯಾವುದೇ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಅವರಿಂದ ಅತಿಥಿಗಳ ಮುಂದೆ ಸ್ವತಃ ತಿಂಡಿ ತೆಗೆದುಕೊಂಡು ಹೋಗಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವರ ಈ ನಡವಳಿಕೆಯಿಂದ ಬಹಳ ಬೇಸತ್ತು ಹೋಗಿದ್ದೆ. ಪ್ರತಿದಿನ ಯಾವುದಾದರೊಂದು ಹೊಸ ಗಲಾಟೆ ನಡೆಯುತ್ತಲೇ ಇರುತ್ತಿತ್ತು. ದೊಡ್ಡಮ್ಮ ತಮ್ಮ ಮಗಳನ್ನು ಶ್ರೀಮಂತ ಮನೆತನಕ್ಕೆ ಮದುವೆ ಮಾಡಬೇಕೆಂದು ಬಯಸುತ್ತಿದ್ದರು. ಆದ್ದರಿಂದ ಅವಳಿಗಾಗಿ ಶ್ರೀಮಂತ ಮನೆಯ ಮತ್ತು ವಿದ್ಯಾವಂತ ಹುಡುಗರ ಸಂಬಂಧಗಳೇ ಬರುತ್ತಿದ್ದವು. ಆದರೆ ಆ ಜನರು ನನ್ನನ್ನು ಇಷ್ಟಪಡುತ್ತಿದ್ದರು ಮತ್ತು ಅವನಿಯನ್ನು ರಿಜೆಕ್ಟ್ ಮಾಡುತ್ತಿದ್ದರು. ಆದರೆ ಅದರಲ್ಲಿ ನನ್ನದೇನೂ ತಪ್ಪಿರಲಿಲ್ಲ. ಇದೆಲ್ಲವೂ ನಡೆದ ಮೇಲೆ ದೊಡ್ಡಮ್ಮ ಒಂದು ನಿರ್ಧಾರ ಮಾಡಿದ್ದರು. ನನ್ನನ್ನು ತುಂಬು ಕುಟುಂಬಕ್ಕೆ ಮದುವೆ ಮಾಡಿ ಕೊಡುವುದಿಲ್ಲ ಎಂದು ನಿರ್ಧರಿಸಿದರು. ಅವರ ಮಾತಿನ ಪ್ರಕಾರ ನಾನು ಖುಷಿಯ ಮದುವೆಯನ್ನು ಎಲ್ಲಿ ಅವಳು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲವೋ ಅಂತಹ ಮನೆಯಲ್ಲಿ ಮಾಡುತ್ತೇನೆ. ಇವಳು ನನ್ನ ಮಗಳ ಸುಖವನ್ನು ಕಸಿದುಕೊಳ್ಳಲು ಬಯಸುತ್ತಿದ್ದಾಳೆ. ನನಗೆ ಮೊದಲಿನಿಂದಲೂ ಅನಿಸುತ್ತಿತ್ತು, ಇವಳು ನಮ್ಮ ಮನೆಯ ಮೇಲೆ ತನ್ನ ಅಧಿಕಾರ ಸಾಧಿಸಲು ಬಯಸುತ್ತಿದ್ದಾಳೆ. ನನ್ನ ಮಗಳ ಸ್ಥಾನ ಕಿತ್ತುಕೊಳ್ಳಲು ಬಯಸುತ್ತಿದ್ದಾಳೆ. ಆದರೆ ನಾನು ಹಾಗಾಗಲು ಬಿಡುವುದಿಲ್ಲ ಎನ್ನುತ್ತಿದ್ದರು. ಇದೇ ರೀತಿ ಬಹಳಷ್ಟು ಸಮಯ ಕಳೆದು ಹೋಯಿತು ಮತ್ತು ಕೊನೆಗೂ ಒಂದು ದಿನ ಅವನಿಯ ಸಂಬಂಧ ಫಿಕ್ಸ್ ಆಯಿತು. ಹುಡುಗ ಒಳ್ಳೆಯವನಿದ್ದ, ಶ್ರೀಮಂತ ಮನೆಯವನಾಗಿದ್ದ. ಈ ಬಾರಿ ಅವನಿ ಬಹಳ ಜಾಗರೂಕಳಾಗಿದ್ದಳು. ಹುಡುಗನ ಮನೆಯವರ ಮೇಲೆ ಖುಷಿಯ ನೆರಳು ಕೂಡ ಬೀಳಬಾರದು ಎಂದು ಅವಳು ತನ್ನ ತಾಯಿಗೆ ಹೇಳಿದಳು. ನನಗಂತೂ ಆ ಜನರ ಮುಂದೆ ಹೋಗುವ ಯಾವುದೇ ಆಸೆ ಇರಲಿಲ್ಲ. ಆದರೆ ಈ ಬಾರಿ ದೊಡ್ಡಮ್ಮ ತಮ್ಮ ಮನಸ್ಸಿನ ತೃಪ್ತಿಗಾಗಿ ನನ್ನನ್ನು ಕೋಣೆಯಲ್ಲಿ ಬಂದ್ ಮಾಡಿದ್ದರು. ತನ್ನ ಮಗಳ ಸುಖಕ್ಕಾಗಿ ಸ್ವಲ್ಪ ಮಟ್ಟಿನ ಕೆಲಸವನ್ನು ಮಾಡಿಕೊಂಡಿದ್ದರು. ಈ ನಡುವೆ ಅವನಿಯ ಅತ್ತೆ ಮನೆಯವರಿಗೆ ಈ ಮನೆಯಲ್ಲಿ ಖುಷಿ ಹೆಸರಿನ ಹುಡುಗಿ ಕೂಡ ವಾಸಿಸುತ್ತಿದ್ದಾಳೆ ಎಂಬ ವಿಷಯ ತಿಳಿದೇ ಇರಲಿಲ್ಲ. ಅವನಿಯ ಎಂಗೇಜ್ಮೆಂಟ್ ಆದಾಗಲೂ ಕೂಡ ನನ್ನನ್ನು ಅದರಲ್ಲಿ ಸೇರಿಸಿಕೊಂಡಿರಲಿಲ್ಲ. ಅವಳ ನಿಶ್ಚಿತಾರ್ಥವನ್ನು ಹಾಲ್ನಲ್ಲಿ ಮಾಡಲಾಗಿತ್ತು ಮತ್ತು ಎಲ್ಲರೂ ನನ್ನನ್ನು ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದರು. ಕೆಲವು ಅತಿಥಿಗಳು ಎಂಗೇಜ್ಮೆಂಟ್ನಲ್ಲಿ ನಾನು ಇಲ್ಲ ಎಂದು ಗಮನಿಸಿದ್ದರು. ಖುಷಿ ಎಲ್ಲಿದ್ದಾಳೆ ಎಂದು ಪ್ರಶ್ನಿಸಿದಾಗ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಅವಳ ಆರೋಗ್ಯ ಸರಿಯಿಲ್ಲ, ಅವಳು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಳೆ, ಅವಳು ಇಲ್ಲಿಗೆ ಬರಲು ನಿರಾಕರಿಸಿದಳು ಎಂದು ಹೇಳಿದ್ದರು. ಇದೆಲ್ಲವೂ ನನ್ನ ಹೃದಯಕ್ಕೆ ಬಹಳ ನೋವು ನೀಡುತ್ತಿತ್ತು. ಆದರೆ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೆ ಮತ್ತು ಕೊನೆಗೂ ಅವನಿಯ ಮದುವೆಯ ದಿನವು ಬಂದೇ ಬಿಟ್ಟಿತ್ತು. ಅವಳ ಮದುವೆ ದಿನ ನನಗೆ ಯಾವುದೇ ರೀತಿ ಸಂತೋಷವಿರಲಿಲ್ಲ. ಏಕೆಂದರೆ ನಾನು ಮನೆಯ ಎಲ್ಲ ಕೆಲಸಗಳನ್ನು ಮಾಡುವುದರಲ್ಲಿ ಅದೆಷ್ಟು ಬ್ಯುಸಿಯಾಗಿದ್ದೇನೆಂದರೆ ಮನೆಯಲ್ಲಿ ಯಾವಾಗ ಏನು ನಡೆಯುತ್ತಿದೆ ಎಂಬುದು ನನಗೆ ತಿಳಿಯಲೇ ಇಲ್ಲ. ಅವನಿ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗಿದ್ದಳು. ಎಲ್ಲಕ್ಕಿಂತ ಹೆಚ್ಚು ನನಗೆ ಬೇಸರವಾದ ವಿಷಯವೇನೆಂದರೆ ನನ್ನ ಮಮ್ಮಿಯ ಬಳಿ ಬಹಳಷ್ಟು ಒಡವೆಗಳಿದ್ದವು. ನನ್ನ ಮಮ್ಮಿಯ ಆ ಎಲ್ಲ ಒಡವೆಗಳನ್ನು ದೊಡ್ಡಮ್ಮ ಅವರು ಮರಣ ಹೊಂದಿದ ತಕ್ಷಣವೇ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು ಮತ್ತು ಅದೇ ಎಲ್ಲ ಒಡವೆಗಳನ್ನು ಅವರು ಅವನಿಯ ಮದುವೆಯಲ್ಲಿ ಅವಳಿಗೆ ನೀಡಿದ್ದರು. ನನ್ನ ತಾಯಿಯ ಒಡವೆಗಳನ್ನು ಸಹ ನನ್ನಿಂದ ಕಸಿದುಕೊಳ್ಳಲಾಗಿತ್ತು. ನಾನು ಅವನಿಯ ಮದುವೆಯ ದಿನ ಬಹಳ ಅತ್ತಿದ್ದೆ, ಏಕೆಂದರೆ ಈ ಮನೆಯಲ್ಲಿ ನನ್ನದೆಂಬ ಯಾವುದೇ ವಸ್ತು ಇರಲಿಲ್ಲ. ಈಗ ನಮ್ಮ ಅಕ್ಕಪಕ್ಕದವರು ದೊಡ್ಡಮ್ಮನಿಗೆ ಹೇಳುತ್ತಿದ್ದರು, ಅವನಿಯ ಮದುವೆಯಂತೂ ಆಯಿತು, ಈಗ ನೀವು ಖುಷಿಯ ಮದುವೆ ಯಾವಾಗ ಮಾಡುತ್ತೀರಿ? ದೊಡ್ಡಮ್ಮ, ನಾವು ಅವಳಿಗಾಗಿ ಸಂಬಂಧ ಹುಡುಕುತ್ತಿದ್ದೇವೆ, ಬಹಳ ಬೇಗ ಅವಳ ಮದುವೆಯನ್ನು ಮಾಡುತ್ತೇವೆ ಎಂದು ಹೇಳುತ್ತಿದ್ದರು. ಸುತ್ತಮುತ್ತಲಿಂದ ನನಗಾಗಿ ಬಹಳ ಒಳ್ಳೆಯ ಸಂಬಂಧಗಳು ಬಂದಿದ್ದವು. ಆದರೆ ದೊಡ್ಡಮ್ಮ ನನ್ನನ್ನು ಯಾವುದೇ ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡಬಾರದೆಂದು ಹಠ ಹಿಡಿದಿದ್ದರು. ಆದ್ದರಿಂದ ನನಗಾಗಿ ಎಷ್ಟು ಒಳ್ಳೆಯ ಸಂಬಂಧ ಬಂದರೂ ಅವರು ಅದನ್ನು ಒಪ್ಪಿಕೊಳ್ಳುತ್ತಲೇ ಇರಲಿಲ್ಲ. ನಾನು ಯಾವಾಗಲೂ ಇದನ್ನೇ ಯೋಚಿಸುತ್ತಿದ್ದೆ, ಈ ಮನೆಯಲ್ಲಂತೂ ನನಗೆ ಪ್ರೀತಿ ಸಿಗಲಿಲ್ಲ, ಆದರೆ ಗಂಡನ ಮನೆಯಲ್ಲಾದರೂ ಖಂಡಿತ ಪ್ರೀತಿ ಸಿಗುತ್ತದೆ ಎಂದುಕೊಳ್ಳುತ್ತಿದ್ದೆ. ನನ್ನ ದೊಡ್ಡಮ್ಮ ನನ್ನ ಜೀವನ ಇಲ್ಲಿ ಹೇಗೆ ಕಳೆಯುತ್ತಿದೆಯೋ ಗಂಡನ ಮನೆಯಲ್ಲಿ ಇದಕ್ಕಿಂತಲೂ ಕೆಟ್ಟದಾಗಿರಬೇಕು ಎಂದು ಬಯಸುತ್ತಿದ್ದರು. ನನ್ನ ಅದೃಷ್ಟ ಎಲ್ಲಿ ಅಡಗಿದೆಯೋ ತಿಳಿಯದು. ನನಗೂ ಸುಖದ ಜೀವನ ಕೊಡು ಎಂದು ಪ್ರತಿದಿನ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನಂತರ ನನಗೊಂದು ಸಂಬಂಧ ಬಂದಿತ್ತು. ಆ ಸಂಬಂಧಕ್ಕೆ ದೊಡ್ಡಪ್ಪ ಕೂಡಲೇ ಒಪ್ಪಿಗೆ ನೀಡಿದರು. ನನ್ನ ಸಂಬಂಧ ಯಾರ ಜೊತೆ ಫಿಕ್ಸ್ ಆಗಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಬರೀ ದೊಡ್ಡಮ್ಮ ನನಗೆ ಹೇಳಿದರು, ಬಾಯಿ ಸಿಹಿ ಮಾಡಿಕೊ, ನಿನ್ನ ಸಂಬಂಧ ಪಕ್ಕಾ ಆಗಿದೆ, ಶೀಘ್ರವೇ ನೀನು ಈ ಮನೆಯಿಂದ ಹೊರಬೀಳುತ್ತಿದ್ದೀಯಾ, ಮುಂದಿನ ವಾರ ನಿನ್ನ ಮದುವೆ ಎಂದರು. ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ನನ್ನ ಮದುವೆ ಅಷ್ಟೊಂದು ಅವಸರದಲ್ಲಿ ಯಾರ ಜೊತೆ ಮಾಡಲಾಗುತ್ತಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಆದರೆ ನಾನು ಬಹಳ ಅಳುತ್ತಿದ್ದೆ. ಈ ಜನರು ನನ್ನನ್ನು ಏಕೆ ಹೊರೆ ಎಂದು ಭಾವಿಸುತ್ತಾರೆ? ನಾನು ಎಂದಿಗೂ ಉಡಲು ಅಥವಾ ಉಣ್ಣಲು ಅಥವಾ ನನ್ನ ಯಾವುದೇ ಆಸೆ ಈಡೇರಿಸಿಕೊಳ್ಳಲು ಈ ಜನರ ಹತ್ತಿರ ಏನನ್ನೂ ಕೇಳಿರಲಿಲ್ಲ. ಹಾಗಿದ್ದರೂ ಈ ಜನರು ನನ್ನನ್ನು ಏಕೆ ಇಷ್ಟೊಂದು ದ್ವೇಷಿಸುತ್ತಾರೆ?
ನಂತರ ನನಗೆ ತಿಳಿಯಿತು, ನನ್ನ ಸಂಬಂಧ ಫಿಕ್ಸ್ ಆಗಿರೋ ವ್ಯಕ್ತಿ ಒಬ್ಬ ಸಾಮಾನ್ಯ ನೌಕರ. ಅವರು ಜನರ ಮನೆಯಲ್ಲಿ ಅಡುಗೆ ಮಾಡುವ ಕೆಲಸ ಮಾಡುತ್ತಿದ್ದರು. ಇದೆಲ್ಲವನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಅವನಿಯ ಮದುವೆ ಅದೆಷ್ಟು ವಿಜೃಂಭಣೆಯಿಂದ ಮತ್ತು ತುಂಬು ಕುಟುಂಬದಲ್ಲಿ ನಡೆದಿತ್ತೋ, ನಾನು ಅಂತಹದ್ದೇ ಮದುವೆಯ ಕನಸು ಕಾಣುತ್ತಿದ್ದೆ. ಆದರೆ ನನ್ನ ಎಲ್ಲ ಕನಸುಗಳು ಅಪೂರ್ಣವಾಗಿ ಉಳಿಯುತ್ತವೆ ಎಂಬುದು ನನಗೆ ತಿಳಿದಿರಲಿಲ್ಲ. ನಾನು ನನ್ನ ಕಣ್ಣೀರು ಒರೆಸಿಕೊಂಡು ಯೋಚಿಸಿದೆ. ಒಂದು ಬಾರಿ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ಹತ್ತಿರ ಮಾತನಾಡಬೇಕು. ಅವರಿಗೆ ನನ್ನ ಮದುವೆಯನ್ನು ಅಂತಹ ಮನುಷ್ಯನ ಜೊತೆ ಮಾಡಬೇಡಿ ಎಂದು ಹೇಳಬೇಕೆಂದುಕೊಂಡೆ. ಯಾವಾಗ ನಾನು ಅವರ ಹತ್ತಿರ ಈ ಬಗ್ಗೆ ಮಾತನಾಡಿದೆನೋ, ಅವರು ನನ್ನ ಮೇಲೆ ಕಿರುಚಲು ಶುರು ಮಾಡಿದರು. ನಿನಗೆ ಎಷ್ಟು ಧೈರ್ಯ? ನಮ್ಮ ಹತ್ತಿರ ನಿನ್ನ ಮದುವೆಯ ಬಗ್ಗೆ ಪ್ರಶ್ನೆ ಮಾಡಲು ಯಾವುದೇ ಹುಡುಗಿಯರು ಇಷ್ಟು ಧೈರ್ಯ ತೋರುವುದಿಲ್ಲ. ಅಥವಾ ನೀನು ಇನ್ಯಾರನ್ನಾದರೂ ಇಷ್ಟಪಡುತ್ತಿದ್ದೀಯಾ? ನಾನು ದೊಡ್ಡಮ್ಮನಿಗೆ ಹೇಳಿದೆ. ಇಲ್ಲ ದೊಡ್ಡಮ್ಮ, ಹಾಗೇನೂ ಇಲ್ಲ. ನಾನು ಯಾರನ್ನೂ ಇಷ್ಟಪಡುತ್ತಿಲ್ಲ. ಆದರೆ ಮನೆಗೆಲಸ ಮಾಡುವವನ ಜೊತೆ ನನ್ನ ಮದುವೆ ಮಾಡಬೇಡಿ, ದೊಡ್ಡಮ್ಮ ಹೇಳಲಾರಂಭಿಸಿದರು. ಹಾಗಾದರೆ ಯಾವುದಾದರೂ ಭಿಕ್ಷುಕನ ಜೊತೆ ಮಾಡಲಾ? ಹೇಳು, ಸಿದ್ಧಳಿದ್ದೀಯಾ ಭಿಕ್ಷುಕನನ್ನು ಮದುವೆಯಾಗಲು ಎಂದು ಹೇಳುತ್ತಾ ದೊಡ್ಡಮ್ಮ ಮತ್ತು ರೋಹನ್ ಜೋರಾಗಿ ನಗುತ್ತಿದ್ದರು. ದೊಡ್ಡಪ್ಪ ಹೇಳಿದರು, ನೋಡು ಮಗಳೇ, ನಿನ್ನ ಸಂಬಂಧ ಫಿಕ್ಸ್ ಆಗಿದೆ. ಈಗ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ನೀನು ಇಲ್ಲಿಂದ ಹೋಗಬಹುದು. ನಾನು ಅವರ ಹತ್ತಿರ ಎಷ್ಟೇ ವಿನಂತಿಸಿದರೂ ನನ್ನ ವಿನಂತಿ ಯಾವುದೇ ಕೆಲಸಕ್ಕೆ ಬರಲಿಲ್ಲ. ನಾನು ಮೇಲೆ ಇರುವವನಲ್ಲಿ ಪ್ರಾರ್ಥಿಸುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಿರಲಿಲ್ಲ ಮತ್ತು ನಾನು ಭವಿಷ್ಯದ ಜೀವನದಲ್ಲಿ ಸುಖ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ತಾಳ್ಮೆ ಈಗ ಮುಗಿದು ಹೋಗಿತ್ತು. ನನ್ನ ಅದೃಷ್ಟದಲ್ಲಿ ಯಾರಾದರೂ ಒಬ್ಬರು ನನ್ನನ್ನು ಗೌರವದಿಂದ ನೋಡಿಕೊಳ್ಳುವವರು ಸಿಗುತ್ತಾರೆಂದು ನನಗೆ ಅನಿಸುತ್ತಿತ್ತು. ಆದರೆ ಆ ಗೌರವ ನನಗೆ ಈ ಮನೆಯಲ್ಲಿ ಎಂದಿಗೂ ಸಿಗಲಿಲ್ಲ. ನಾನು ಬಯಸಿದರೂ ನನಗಾಗಿ ಧ್ವನಿ ಎತ್ತಲು ಸಾಧ್ಯವಿರಲಿಲ್ಲ. ಏಕೆಂದರೆ ಒಂದು ವೇಳೆ ನಾನು ಧ್ವನಿ ಎತ್ತಿದರೂ ಈ ಜನರು ಅದನ್ನು ಅಮುಕ್ಕಿ ಹಾಕುತ್ತಾರೆ ಎಂದು ನನಗೆ ತಿಳಿದಿತ್ತು. ಒಂದು ದಿನ ಅವನಿ ತನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದಿದ್ದಳು. ಅವಳ ಒಳ್ಳೆಯ ಉಡುಪುಗಳನ್ನು ನೋಡಿ ನನ್ನ ಹೃದಯದಲ್ಲೂ ಆಸೆ ಹುಟ್ಟಿತು. ನಾನು ಕೂಡ ಮದುವೆ ನಂತರ ಹೀಗೆಯೇ ಸಿಂಗರಿಸಿಕೊಂಡು ಇರಬಹುದು ಎಂದುಕೊಂಡಿದ್ದೆ. ಆದರೆ ಈ ಕನಸು ಎಂದಿಗೂ ನನಸಾಗಲು ಸಾಧ್ಯವಿರಲಿಲ್ಲ. ನಾನು ನಿಟ್ಟುಸಿರು ಬಿಟ್ಟು ಸುಮ್ಮನಾದೆ. ಏಕೆಂದರೆ ನನ್ನ ಅದೃಷ್ಟದಲ್ಲಿ ಶ್ರೀಮಂತ ಕುಟುಂಬದ ಸೊಸೆಯಾಗುವ ಅದೃಷ್ಟವಿರಲಿಲ್ಲ. ನನ್ನ ಮದುವೆ ಬಲವಂತವಾಗಿ ಒಬ್ಬ ಸಾಧಾರಣ ನೌಕರನ ಜೊತೆ ಮಾಡಲಾಗುತ್ತಿತ್ತು. ಈ ಮದುವೆಯಲ್ಲಿ ನನ್ನ ಯಾವುದೇ ಇಷ್ಟಕ್ಕೂ ಬೆಲೆ ಇರಲಿಲ್ಲ. ಅಷ್ಟಕ್ಕೂ ಈ ಮನೆಯಲ್ಲಿ ಏನೇ ನಡೆದರೂ ಅದರಲ್ಲಿ ನನ್ನ ಇಷ್ಟ ಇರುತ್ತಲೇ ಇರಲಿಲ್ಲ. ಈಗ ನಾನು ಸೋತು ಎಲ್ಲವನ್ನು ನನ್ನ ಹಣೆಬರಹಕ್ಕೆ ಬಿಟ್ಟುಬಿಟ್ಟೆ. ನನ್ನ ಹೃದಯದಲ್ಲಿ ಕಹಿ ಮತ್ತು ಅಸಹಾಯಕತೆಯ ಬಿರುಗಾಳಿ ಇತ್ತು ಮತ್ತು ಈ ಬಿರುಗಾಳಿಯ ಭಾಗ ಕೇವಲ ನಾನೊಬ್ಬಳೇ ಆಗಿದ್ದೆ. ಏಕೆಂದರೆ ನಾನು ಅಳುವುದರಿಂದ ಅಥವಾ ನಗುವುದರಿಂದ ಈ ಮನೆಯಲ್ಲಿ ಯಾರಿಗೂ ಯಾವುದೇ ವ್ಯತ್ಯಾಸವಾಗುತ್ತಿರಲಿಲ್ಲ. ನಂತರ ಆ ದಿನವು ಬಂದೇ ಬಿಟ್ಟಿತು. ಅಂದು ನನ್ನನ್ನು ಬಲವಂತವಾಗಿ ವಧುವನ್ನಾಗಿ ಮಾಡಲಾಯಿತು. ಪ್ರತಿ ಹುಡುಗಿಗೂ ಅವಳ ಮದುವೆ ದಿನ ಬಹಳ ವಿಶೇಷವಾಗಿರುತ್ತದೆ. ಆದರೆ ನನ್ನ ಮದುವೆ ದಿನ ನನಗೆ ಬಹಳ ನೋವು ನೀಡುತ್ತಿತ್ತು. ಏಕೆಂದರೆ ಈ ಮದುವೆಯಿಂದ ನಾನು ಖುಷಿಯಾಗಿರಲಿಲ್ಲ. ದೊಡ್ಡಪ್ಪ ಮತ್ತು ದೊಡ್ಡಮ್ಮ ವಠಾರದ ಜನರಿಗೆ ಖುಷಿಯ ಇಷ್ಟದಂತೆ ಈ ಬಡ ಹುಡುಗನ ಜೊತೆ ಖುಷಿಯ ಮದುವೆ ಮಾಡುತ್ತಿದ್ದೇವೆ. ಅವಳು ಕೂಡ ಇದೇ ಹುಡುಗನ ಜೊತೆ ಮದುವೆಯಾಗಲು ಬಯಸುತ್ತಿದ್ದಾಳೆ. ಅಷ್ಟಕ್ಕೂ ನಾವು ಅವಳನ್ನು ಬಹಳ ಚೆನ್ನಾಗಿ ಬೆಳೆಸಿದ್ದೇವೆ. ಆದರೆ ಅವಳು ಈ ಹುಡುಗನನ್ನೇ ಇಷ್ಟಪಟ್ಟಿದ್ದಾಳೆ. ಈಗ ನಾವು ಏನು ಮಾಡಲು ಸಾಧ್ಯ ಎಂದರು. ಒಂದು ಕಡೆ ಇವರು ಬಲವಂತವಾಗಿ ನನ್ನ ಮದುವೆ ಆ ನೌಕರನ ಜೊತೆ ಮಾಡುತ್ತಿದ್ದರು ಮತ್ತು ಅದರ ಮೇಲೆ ನನ್ನನ್ನೇ ಕೆಟ್ಟವಳನ್ನಾಗಿ ಮಾಡುತ್ತಿದ್ದರು. ನಾನು ಇದೆಲ್ಲವನ್ನು ಕೇಳಿ ನನ್ನ ಮುಷ್ಟಿ ಬಿಗಿ ಹಿಡಿದುಕೊಂಡು ಯೋಚಿಸಿದೆ. ದೇವರು ನನಗೆ ತಾಳ್ಮೆ ನೀಡಲಿ, ಏಕೆಂದರೆ ಈ ಜನರು ನನ್ನವರಾಗಿದ್ದಾರೆ. ಇವರು ಇಡೀ ಜೀವನ ನನಗೆ ತಮ್ಮ ಮನೆಯಲ್ಲಿ ಜಾಗ ನೀಡಿದ್ದಾರೆ, ತಮ್ಮ ಆಸರೆಯಲ್ಲಿ ಇಟ್ಟುಕೊಂಡಿದ್ದಾರೆ. ನನಗೆ ಇದೇ ಸಾಕು. ನನಗೆ ಈ ಜನರ ಮೇಲೆ ಯಾವುದೇ ರೀತಿಯ ಸೇಡಿನ ಭಾವನೆ ಇಲ್ಲ. ಕೇವಲ ನನಗೆ ನನ್ನ ಮುಂದಿನ ಜೀವನದ ಚಿಂತೆ ಇತ್ತು. ನನ್ನ ಮದುವೆಯಲ್ಲಿ ಯಾವುದೇ ರೀತಿಯ ಅಲಂಕಾರವಿರಲಿಲ್ಲ. ಕೆಲವು ಜನರನ್ನು ಕರೆದು ನನ್ನ ಮದುವೆ ಮಾಡಿಸಲಾಯಿತು. ನಾನು ನಿರ್ದಯಿ ಜನರ ಕಪಿಮುಷ್ಟಿಯಿಂದ ಹೊರಬಂದು ಒಂದು ಸಾಮಾನ್ಯ ಮನೆಗೆ ಬಂದಿದ್ದೆ. ಅಂದು ನನ್ನ ಹೃದಯ ರಕ್ತದ ಕಣ್ಣೀರು ಸುರಿಸುತ್ತಿತ್ತು. ಮದುವೆ ರಾತ್ರಿ ನನ್ನ ಪತಿ ರೂಮಿಗೆ ಬಂದರು. ನಾನು ದೃಷ್ಟಿ ಕೆಳಕ್ಕೆ ಹಾಕಿ ಆ ಹಳೆಯ ರೂಮಿನಲ್ಲಿ ಕುಳಿತಿದ್ದೆ. ಅದು ಬಹಳ ಸಣ್ಣ ಮನೆಯಾಗಿತ್ತು. ಸುಮಾರು 30 ಗಜದ ಮನೆ ಇರಬಹುದು. ನನ್ನ ಹೃದಯದಲ್ಲಿ ಯಾವುದೇ ಖುಷಿ ಅಥವಾ ಯಾವುದೇ ಬಯಕೆ ಇರಲಿಲ್ಲ. ಆದರೆ ನನ್ನ ಪತಿಯ ಕಣ್ಣುಗಳಲ್ಲಿ ನನಗಾಗಿ ಒಂದು ಹೊಳಪಿತ್ತು. ನಾನು ಮದುವೆಯಾಗಿರುವ ವ್ಯಕ್ತಿ ಸಾಮಾನ್ಯ ನೌಕರನಾದರೂ ನೋಡಲು ಚೆನ್ನಾಗಿದ್ದರು. ಅವರು ಪ್ರೀತಿಯಿಂದ ನನ್ನ ಹತ್ತಿರ ಬಂದು ಕುಳಿತು ಬಹಳ ಮೃದುವಾಗಿ ನಡೆದುಕೊಂಡರು. ನನಗೆ ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬರು ಮರ್ಯಾದೆ ನೀಡುತ್ತಿರುವ ಅನುಭವವಾಯಿತು. ಇದಕ್ಕಿಂತ ಮೊದಲು ನಾನು ಯಾವಾಗಲೂ ಇತರರ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಬರೀ ದ್ವೇಷವನ್ನೇ ನೋಡುತ್ತಿದ್ದೆ. ಅವರು ನನ್ನ ಕೈ ಹಿಡಿದುಕೊಂಡು ಹೇಳಿದರು, ನನ್ನ ಪ್ರಿನ್ಸೆಸ್. ನಾನು ಪ್ರಿನ್ಸ್ ಅಲ್ಲ, ಆದರೆ ನೀನು ನನ್ನ ಪ್ರಿನ್ಸೆಸ್. ನೀನು ಬಹಳ ಸುಂದರವಾಗಿದ್ದೀಯ.
ಅವರು ಹೇಳಿದ ಈ ಶಬ್ದಗಳು ನನ್ನ ಹೃದಯದ ಮೇಲೆ ಆಳವಾದ ಪ್ರಭಾವ ಬೀರಿದವು. ಆನಂತರ ನಾನು ಅವರ ಆ ಹಳೆಯ ಮುರಿದು ಹೋದ ಮನೆಯನ್ನು ನೋಡಿ ಯೋಚಿಸಿದೆ. ನಾನಂತೂ ಇದೆಲ್ಲವನ್ನು ಬಯಸಿರಲಿಲ್ಲ. ಈಗ ಏನೇ ಇರಲಿ, ಹೇಗೇ ಇರಲಿ, ಇದೇ ಮನುಷ್ಯ ನನ್ನ ಪತಿ ಮತ್ತು ಇವರ ಮನೆಯನ್ನೇ ನಾನು ನನ್ನ ಮನೆಯೆಂದು ಭಾವಿಸಬೇಕು. ಅವರು ನನ್ನನ್ನು ಬಹಳ ಹೊಗಳುತ್ತಿದ್ದರು. ಅವರ ಆ ಸಿಹಿ ಮಾತುಗಳು ನನ್ನ ಹೃದಯಕ್ಕೆ ಇಳಿಯುತ್ತಾ ಹೋದವು. ಮೊದಲ ಬಾರಿ ಒಬ್ಬರು ನನ್ನನ್ನು ಇಷ್ಟೊಂದು ಹೊಗಳಿದ್ದರು. ಅವರ ಹೊಗಳಿಕೆಯಿಂದ ನನಗೆ ನಾನು ಈ ಪ್ರಪಂಚದ ಅತ್ಯಂತ ಅದೃಷ್ಟವಂತ ಹುಡುಗಿ ಎಂದು ಅನ್ನಿಸುತ್ತಿತ್ತು. ಆದರೆ ಯಾಕೋ ತಿಳಿಯದು, ಅವರು ಈ ರೀತಿ ಮಾತನಾಡಿದಾಗ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಆಗ ಅವರು ನನ್ನನ್ನು ನಗಿಸಲು ಪ್ರಯತ್ನಿಸಿದರು ಮತ್ತು ನಾನು ಅಳುತ್ತಿರುವುದಕ್ಕೆ ಕಾರಣ ಕೇಳಿದರು. ಮತ್ತೆ ಹೇಳಿದರು, ಈಗ ನೀನು ನನ್ನ ಮನೆಗೆ ಬಂದಿದ್ದೀಯಾ. ಇನ್ನು ಮುಂದೆ ನಾನು ನಿನ್ನನ್ನು ಎಂದಿಗೂ ಅಳಲು ಬಿಡುವುದಿಲ್ಲ. ನಾನು ನಿನ್ನ ಎಲ್ಲ ದುಃಖಗಳನ್ನು ನನ್ನ ಹೆಸರಿಗೆ ಬರೆದುಕೊಳ್ಳುತ್ತೇನೆ. ಆದರೆ ನಿನಗೆ ಎಂದಿಗೂ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ. ಪ್ರಭಾಸ್ಗಾಗಿ ಈ ಸಂಬಂಧವನ್ನು ಅವರ ಪಕ್ಕದ ಮನೆಯ ಆಂಟಿ ನಮ್ಮ ಮನೆಗೆ ತಂದಿದ್ದರು. ಏಕೆಂದರೆ ಈ ಪ್ರಪಂಚದಲ್ಲಿ ಪ್ರಭಾಸ್ಗೆ ಯಾರೂ ಇರಲಿಲ್ಲ, ಹೆಚ್ಚು ಕಡಿಮೆ ನನ್ನಂತೆಯೇ. ನಾನಂತೂ ದೊಡ್ಡಪ್ಪನ ಮನೆಯಲ್ಲಿ ಜೀವನ ಕಳೆದಿದ್ದೆ. ಆದರೆ ಅವರು ಬಾಲ್ಯದಿಂದ ಇದುವರೆಗೆ ಒಬ್ಬಂಟಿಯಾಗಿಯೇ ತಮ್ಮನ್ನು ತಾವು ನಿಭಾಯಿಸಿಕೊಂಡಿದ್ದರು. ಇದೇ ಕಾರಣಕ್ಕೆ ಅವರು ಜನರ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದರು ಮತ್ತು ಜೊತೆಗೆ ತಮ್ಮ ಮನೆಯ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದರು. ಇದು ಮುರಿದು ಹೋದ ಮನೆಯಾಗಿದ್ದರೂ ಸಹ ನನ್ನ ಪತಿ ನನ್ನ ಸ್ವಾಗತಕ್ಕಾಗಿ ಈ ಮನೆಯನ್ನು ಬಹಳ ಚೆನ್ನಾಗಿ ಅಲಂಕರಿಸಿದ್ದರು. ಅವರು ನನಗೆ ಭರವಸೆ ನೀಡಿದರು, ನಾನು ನಿನ್ನನ್ನು ಖುಷಿಯಾಗಿ ಇರಿಸುತ್ತೇನೆ. ಅವರ ಮಾತುಗಳಿಂದ ನನಗೆ ಮೊದಲ ಬಾರಿ ಧೈರ್ಯ ಸಿಕ್ಕಿತ್ತು. ನಾನು ಯಾವ ಪ್ರೀತಿಗಾಗಿ ಇದುವರೆಗೆ ತಡಕಾಡುತ್ತಿದ್ದೇನೋ ಆ ಪ್ರೀತಿ ನನಗೆ ನನ್ನ ಪತಿಯಿಂದ ಸಿಕ್ಕಿತು ಮತ್ತು ಈ ರೀತಿ ನನ್ನ ಹೊಸ ಜೀವನದ ಆರಂಭವಾಗಿತ್ತು. ಅದರಲ್ಲಿ ನಾನು ನನ್ನ ಪತಿಯ ಜೊತೆ ಬಹಳ ಖುಷಿಯಾಗಿದ್ದೆ. ನಾನು ಯೋಚಿಸುತ್ತಿದ್ದೆ, ನನಗೆ ಸಂಪತ್ತಿನ ಐಷಾರಾಮಿ ಜೀವನ ಸಿಗದಿದ್ದರೆ ಏನಂತೆ. ನನ್ನ ಪತಿ ನನಗೆ ಬಹಳ ಗೌರವ ನೀಡುತ್ತಾರೆ, ಬಹಳ ಪ್ರೀತಿಸುತ್ತಾರೆ ಮತ್ತು ಒಬ್ಬ ಹೆಣ್ಣಿಗೆ ಪ್ರೀತಿ ನೀಡುವ ಮತ್ತು ಗೌರವ ನೀಡುವ ಪತಿಯೇ ಎಲ್ಲರಿಗಿಂತ ಶ್ರೀಮಂತ ಮನುಷ್ಯನಾಗಿರುತ್ತಾನೆ. ನಿಧಾನವಾಗಿ ನಾನು ನನ್ನ ಪತಿಯ ಜೊತೆ ಅಡ್ಜಸ್ಟ್ ಆದೆ. ಮದುವೆಯ ಮರುವಾರ ಅವರು ನನ್ನನ್ನು ದೊಡ್ಡಪ್ಪನ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಅಂದು ಅವನಿಯೂ ಸಹ ತನ್ನ ಗಂಡನ ಜೊತೆ ಬಂದಿದ್ದಳು. ಅವನಿ ನನ್ನ ಮುಂದೆ ನನ್ನ ಮತ್ತು ನನ್ನ ಪತಿಯ ವೇಷಭೂಷಣ ನೋಡಿ ನಮ್ಮಿಬ್ಬರನ್ನು ಅಣಕಿಸಲು ಶುರು ಮಾಡಿದಳು. ಅವಳು ಒಂದು ದೊಡ್ಡ ಗಾಡಿಯಲ್ಲಿ ಬೆಲೆ ಬಾಳುವ ಬಟ್ಟೆ ತೊಟ್ಟು ತನ್ನ ಗಂಡನ ಜೊತೆ ಬಂದಿದ್ದಳು. ಅವಳ ಗಂಡ ಕೂಡ ದುಬಾರಿ ಬಟ್ಟೆ ತೊಟ್ಟಿದ್ದರು ಮತ್ತು ನಾನು ಒಂದು ಹಳೆಯದಾದ ಅಗ್ಗದ ಸೂಟ್ ತೊಟ್ಟಿದ್ದೆ. ಅವನಿ, ಅರೆ, ಈಗಂತೂ ನಿನ್ನ ಅದೃಷ್ಟದ ಬಾಗಿಲು ತೆರೆದಂತಿದೆ. ನೀನು ಹೇಗಿದ್ದೀಯೋ ನಿನಗೆ ಅಂತಹದೇ ಜೀವನ ಸಂಗಾತಿ ಸಿಕ್ಕಿದ್ದಾನೆ ಎಂದು ಹೇಳಿದಳು. ಇದನ್ನು ಹೇಳಿ ಅವಳು ಜೋರಾಗಿ ನಗುತ್ತಿದ್ದಳು ಮತ್ತು ಅವಳ ಜೊತೆಗೆ ಮನೆಯ ಎಲ್ಲ ಸದಸ್ಯರು ಕೂಡ ನಗುತ್ತಿದ್ದರು. ನನಗೆ ತುಂಬ ಕೋಪ ಬಂತು. ನಾನಂತೂ ಎಷ್ಟೋ ವರ್ಷಗಳಿಂದ ಈ ಜನರಿಂದ ಅವಮಾನವನ್ನು ಸಹಿಸಿಕೊಳ್ಳುತ್ತಾ ಬಂದಿದ್ದೆ. ಆದರೆ ನನ್ನ ಪತಿಯ ಅವಮಾನವನ್ನು ಸಹಿಸಲು ನನಗೆ ಸಾಧ್ಯವಾಗಲಿಲ್ಲ. ಪ್ರಭಾಸ್ ಎಲ್ಲರ ಮುಂದೆ ಮುಜುಗರಕ್ಕೊಳಗಾಗಿ ದೃಷ್ಟಿ ಕೆಳಕ್ಕೆ ಹಾಕಿ ಕುಳಿತಿದ್ದರು. ನಾನು ಅವರ ಕೈ ಹಿಡಿದು ಅವರನ್ನು ನನ್ನ ಜೊತೆ ಮನೆಗೆ ಕರೆದುಕೊಂಡು ಬಂದೆ. ಅವರು ಹೇಳಿದರು, ನೀನು ಅಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಇರಬೇಕಿತ್ತು. ಅದು ನಿನ್ನ ಮನೆ. ನಿನಗೆ ಅಲ್ಲಿ ಎಲ್ಲರ ನೆನಪು ಬರುತ್ತಿರಬಹುದು ಎಂದು ನಾನು ನಿನ್ನನ್ನು ಕರೆದುಕೊಂಡು ಹೋಗಿದ್ದೆ ಎಂದರು. ನಾನು ಹೇಳಿದೆ, ನಾನು ಇನ್ನು ಮುಂದೆ ಅಲ್ಲಿಗೆ ಎಂದಿಗೂ ಹೋಗುವುದಿಲ್ಲ. ಆ ಜನರು ನಿಮ್ಮನ್ನು ಅವಮಾನಿಸಿದ್ದಾರೆ. ನನಗೂ ಅವರು ಯಾವಾಗಲೂ ತೊಂದರೆ ನೀಡಿದ್ದರು. ಆದರೆ ಈಗ ನಾನು ನಿಮ್ಮ ಅವಮಾನವನ್ನು ಸಹಿಸಲು ಸಾಧ್ಯವಿಲ್ಲ. ಪ್ರಭಾಸ್ ನಗುತ್ತಾ ಉತ್ತರಿಸಿದರು, ನಮ್ಮ ಜೀವನದಲ್ಲಿ ಇದೆಲ್ಲವೂ ಬರೆಯಲ್ಪಟ್ಟಿದೆ. ನಿನಗೆ ಇದೆಲ್ಲವನ್ನು ಹೇಗೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಎಂಬುದು ತಿಳಿದಿದೆಯೋ ಹಾಗೆಯೇ ನನಗೂ ತಿಳಿದಿದೆ. ನಮ್ಮಿಬ್ಬರ ಜೀವನ ಹೆಚ್ಚು ಕಡಿಮೆ ಒಂದೇ ರೀತಿಯದ್ದಾಗಿದೆ. ಅವರು ಹೇಳಿದರು, ನನಗೆ ತಿಳಿದಿದೆ ನೀನು ಅಲ್ಲಿ ಸುಖವಾಗಿರಲಿಲ್ಲ. ಆದರೆ ನಾನು ಇಲ್ಲಿ ನಿನ್ನನ್ನು ಎಲ್ಲ ರೀತಿಯಿಂದಲೂ ಸುಖವಾಗಿರಿಸಲು ಪ್ರಯತ್ನಿಸುತ್ತೇನೆ. ಏಕೆಂದರೆ ಇಡೀ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟರೆ ನನಗೂ ಬೇರೆ ಯಾರ ಜೊತೆಯೂ ಆಪ್ತವಾದ ಸಂಬಂಧವಿಲ್ಲ. ನಾನು ಇನ್ನು ಮುಂದೆ ಎಂದಿಗೂ ಆ ಮನೆಗೆ ಮರಳಿ ಹೋಗುವುದಿಲ್ಲ ಎಂದು ನಿರ್ಧರಿಸಿದ್ದೆ. ನನಗೆ ಚೆನ್ನಾಗಿ ನೆನಪಿದೆ, ಬೀಳ್ಕೊಡುವ ಮುಂಚೆ ದೊಡ್ಡಮ್ಮ ನನಗೆ ಹೇಳಿದ್ದರು, ನಾವು ನಿನ್ನನ್ನು ಇಲ್ಲಿಂದ ಹೊರಹಾಕುತ್ತಿದ್ದೇವೆ. ಮದುವೆಯಾದ ನಂತರ ಮತ್ತೆ ನಮ್ಮ ಮನೆಗೆ ಬಂದು ಕುಳಿತುಕೊಳ್ಳಬೇಡ. ಬಹಳ ಕಷ್ಟಪಟ್ಟು ಇಷ್ಟು ವರ್ಷಗಳ ನಂತರ ನಿನ್ನಿಂದ ಮುಕ್ತಿ ಪಡೆಯುತ್ತಿದ್ದೇವೆ ಎಂದಿದ್ದರು. ಆಗಲೇ ನಾನು ನಿರ್ಧಾರ ಮಾಡಿದ್ದೆ, ನನಗೆ ನನ್ನ ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟವಾದರೂ ಸಹ ನಾನು ಎಂದಿಗೂ ಇವರ ಹತ್ತಿರ ತಿರುಗಿ ಹೋಗುವುದಿಲ್ಲ. ಇಲ್ಲಿ ಹೇಗೆ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದೇನೋ ಹಾಗೆಯೇ ಗಂಡನ ಮನೆಯಲ್ಲೂ ಸಹಿಸಿಕೊಳ್ಳುತ್ತೇನೆ ಎಂದುಕೊಂಡಿದ್ದೆ. ಆದರೆ ನನಗೆ ಬಹಳ ಒಳ್ಳೆಯ ಪತಿ ಸಿಕ್ಕಿದ್ದರು. ನಾನು ನನ್ನನ್ನು ಈ ಪ್ರಪಂಚದ ಅತ್ಯಂತ ಅದೃಷ್ಟವಂತ ಹುಡುಗಿ ಎಂದು ಭಾವಿಸುತ್ತಿದ್ದೆ. ಈಗ ನನಗೆ ಯಾರ ಅಗತ್ಯವೂ ಇರಲಿಲ್ಲ. ನನ್ನ ಪತಿ ಮತ್ತು ನನ್ನನ್ನು ಬಿಟ್ಟು ಈ ಮನೆಯಲ್ಲಿ ಬೇರೆ ಯಾರೂ ಇರುತ್ತಿರಲಿಲ್ಲ.
ಅವರ ಈ ಮುರಿದು ಹೋದ ಮನೆ ಅವರ ಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ತೋರ್ಪಡಿಸುತ್ತಿತ್ತು. ಈ ಮನೆ ಚಿಕ್ಕದಾಗಿದ್ದರೂ ಮುರಿದು ಹೋಗಿದ್ದರೂ ನಾನು ಇಲ್ಲಿಯ ಯಜಮಾನಿಯಾಗಿದ್ದೆ. ನಾನು ನನ್ನ ಪತಿಗೆ ಹೇಳಿದೆ, ನಾವು ಈ ಮನೆಯ ಸ್ಥಿತಿಯನ್ನು ಸರಿಪಡಿಸಬೇಕು. ನನ್ನ ಪತಿ ನಗುತ್ತಾ ಉತ್ತರಿಸಿದರು, ನನ್ನ ಪ್ರಿನ್ಸೆಸ್, ಈಗ ನೀನು ಬಂದಿದ್ಯಲ್ಲ, ಈ ಮನೆ ನಿನ್ನದು. ನೀನು ಈ ಮನೆಯನ್ನು ಹೇಗೆ ಬೇಕೋ ಹಾಗೆ ಅಲಂಕರಿಸು. ಈ ಮನೆಯ ಪ್ರತಿ ವಸ್ತುವಿನ ಮೇಲೆ ಈಗ ನಿನ್ನದೇ ಅಧಿಕಾರವಿದೆ. ನಾನು ನನ್ನ ಪತಿಯ ಇಂತಹ ಸಂತೋಷದ ಮಾತುಗಳಿಗೆ ಬಹಳ ಖುಷಿಯಾಗುತ್ತಿದ್ದೆ. ನನ್ನ ಪತಿ ಶ್ರೀಮಂತ ಜನರ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದರು. ಅಲ್ಲಿಂದ ಅವರಿಗೆ ಸಿಗುವ ಹಣದಿಂದ ನಮ್ಮಿಬ್ಬರ ಜೀವನ ಮರ್ಯಾದೆಯಿಂದ ಮತ್ತು ನೆಮ್ಮದಿಯಿಂದ ಸಾಗುತ್ತಿತ್ತು. ನನ್ನ ಪತಿ ನನಗೆ ಹೇಳುತ್ತಿದ್ದರು, ಖುಷಿ, ಕೆಲವೊಮ್ಮೆ ನನಗೆ ಬಹಳ ಸಂಕೋಚವಾಗುತ್ತದೆ, ಏಕೆಂದರೆ ನಿನ್ನ ದೊಡ್ಡಪ್ಪನ ಮನೆ ಬಹಳ ದೊಡ್ಡದಿದೆ, ಆದರೆ ಈ ಮನೆ ಬಹಳ ಕೆಟ್ಟದಾಗಿದೆ ಎಂದರು. ನಾನು ಅವರಿಗೆ ಹೇಳಿದೆ, ನೀವು ಸಂಕೋಚ ಪಡುವ ಅಗತ್ಯವಿಲ್ಲ. ಈ ಮನೆ ದೊಡ್ಡಪ್ಪನ ಮನೆಯಷ್ಟು ದೊಡ್ಡದಿರಲಿಕ್ಕಿಲ್ಲ. ಆದರೆ ಇಲ್ಲಿ ನಾನು ಯಾರದ್ದೋ ಕಟು ಮಾತುಗಳನ್ನು ಕೇಳಬೇಕಾಗಿಲ್ಲ ಮತ್ತು ನನಗೆ ಇಲ್ಲಿ ಅವಮಾನದ ಎದುರು ನಿಲ್ಲುವ ಪ್ರಸಂಗವೂ ಬರುವುದಿಲ್ಲ. ನನ್ನ ಪತಿ, ನೀನು ಪ್ರಪಂಚದ ಎಲ್ಲ ಹುಡುಗಿಯರಿಗಿಂತ ವಿಭಿನ್ನವಾಗಿದೆಯಾ. ನೀನು ಬಹಳ ಮುಗ್ಧೆ, ಬಹಳ ಸಿಂಪಲ್ ಎಂದು ಹೇಳುತ್ತಿದ್ದರು. ನಿನ್ನ ಮುಗ್ಧತೆ ನನ್ನ ಹೃದಯ ಮುಟ್ಟಿದೆ. ಇಷ್ಟೊಂದು ಹೊಗಳಿದ ಮೇಲೆ ನನಗೆ ಊಟ ಸಿಗುತ್ತದೋ ಇಲ್ಲವೋ ಎಂದು ಹೇಳುತ್ತಾ ನನ್ನ ಪತಿ ಜೋರಾಗಿ ನಗುತ್ತಿದ್ದರು. ನಂತರ ನಾನು ಕೂಡ ನಗುತ್ತಿದ್ದೆ. ಅವರು ಬಹಳಷ್ಟು ತಮಾಷೆ ಮಾಡುತ್ತಿದ್ದರು. ನಾನು ಇಲ್ಲಿ ಬಹಳ ಖುಷಿಯಾಗಿದ್ದೆ. ಅವರಿಗೆ ನನ್ನ ಪ್ರತಿಯೊಂದು ಕೆಲಸವೂ ಬಹಳ ಇಷ್ಟವಾಗುತ್ತಿತ್ತು. ಅವರು ಪ್ರತಿ ಕೆಲಸದಲ್ಲೂ ನನ್ನನ್ನು ಪ್ರಶಂಸಿಸುತ್ತಿದ್ದರು. ಒಂದು ದಿನ ಅವರು ನನಗೆ, ನೀನು ಎಲ್ಲಿಯವರೆಗೆ ಓದಿದ್ದೀಯಾ ಎಂದು ಕೇಳಿದರು. ಆಗ ನಾನು ತಿಳಿಸಿದೆ, ನಾನು ಇಂಟರ್ ಮಾಡಿದ್ದೇನೆ, ಆದರೆ ನನಗೆ ಮುಂದೆ ಇನ್ನೂ ಓದುವ ಆಸೆ ಇತ್ತು, ಆದರೆ ನನಗೆ ಯಾರು ಮುಂದೆ ಓದಲು ಬಿಡಲಿಲ್ಲ ಎಂದೆ. ಆಗ ನನ್ನ ಪತಿ ಹೇಳಿದರು, ನನ್ನ ಪ್ರಿನ್ಸೆಸ್ ಇನ್ನು ಮುಂದೆ ಓದಲು ಬಯಸುತ್ತಿದ್ದಳೆ, ಅದಕ್ಕೇನು? ಅವಳ ದೊಡ್ಡಪ್ಪ ಅವಳಿಗೆ ಓದಿಸದಿದ್ದರೆ ಏನಂತೆ? ಅವಳ ಪ್ರಿನ್ಸ್ ಇದ್ದಾನಲ್ಲ, ಅವಳ ಕನಸು ನನಸು ಮಾಡಲು ನಾನು ನಿನಗೆ ಮುಂದೆ ಓದಿಸುತ್ತಿದ್ದೇನೆ. ಹೇಳು, ನೀನು ಏನಾಗಲು ಬಯಸುತ್ತೀಯಾ? ನಿನ್ನ ಸುಖಕ್ಕಾಗಿ ನನ್ನಿಂದ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ಮಾಡಲು ನಾನು ಸಿದ್ಧನಿದ್ದೇನೆ. ಕಂಡೀಷನ್ ಏನೆಂದರೆ ನೀನು ಎಂದಿಗೂ ನನ್ನನ್ನು ಬಿಟ್ಟು ಹೋಗಬಾರದು. ನಾನು ಯಾವಾಗಲೂ ನಿನ್ನವನಾಗೇ ಇರಲು ಬಯಸುತ್ತೇನೆ. ಅವರು ನನ್ನ 2 ಕೈಗಳನ್ನು ಹಿಡಿದುಕೊಂಡು ಹೇಳಲಾರಂಭಿಸಿದರು, ನೋಡು ಖುಷಿ, ನಾನು ಇಡೀ ಜೀವನ ಒಬ್ಬಂಟಿಯಾಗಿ ಕಳೆದಿದ್ದೇನೆ ಮತ್ತು ನನ್ನ ಮಾತು ಹಾಗೂ ನನ್ನ ಭಾವನೆಗಳನ್ನು ನಿನಗಿಂತ ಚೆನ್ನಾಗಿ ಯಾರೂ ಅರಿಯಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ನಿನಗೆ ಇರುವ ಪ್ರಾಮುಖ್ಯತೆಯನ್ನು ನಾನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ನಿನ್ನ ಪ್ರತಿಯೊಂದು ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸಲು ಯಾವಾಗಲೂ ಸಿದ್ಧನಿದ್ದೇನೆ. ಅವರ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಒಬ್ಬ ಮನುಷ್ಯ ನನ್ನನ್ನು ಇಷ್ಟೊಂದು ಪ್ರೀತಿಸಲು ಸಾಧ್ಯವೇ? ಅಥವಾ ನಾನು ಕನಸು ಕಾಣುತ್ತಿದ್ದೇನೆಯೇ ಎಂದು ಯೋಚಿಸಿದೆ. ನನ್ನ ಪತಿ ನಾನು ಮೊದಲು ಓದುತ್ತಿದ್ದ ಅದೇ ಸರ್ಕಾರಿ ಕಾಲೇಜಿನಲ್ಲಿ ನನ್ನ ಅಡ್ಮಿಷನ್ ಮಾಡಿಸಿದರು. ಇಲ್ಲಿನ ಫೀಸ್ ಉಳಿದ ಕಾಲೇಜುಗಳಿಗಿಂತ ಕಡಿಮೆ ಇತ್ತು, ಆದರೆ ನಾನು ಓದಿನಲ್ಲಿ ಬಹಳ ಮುಂದಿದ್ದೆ. ನಾನು ಒಬ್ಬ ಗೈನಕಾಲಜಿಸ್ಟ್ ಆಗಲು ಬಯಸಿದ್ದೆ. ಆದ್ದರಿಂದ ಕಾಲೇಜಿನ ನಂತರ MBBS ತಯಾರಿ ಆರಂಭಿಸಿದೆ. ನನ್ನ ಪತಿ ನನಗೆ ಧೈರ್ಯ ನೀಡಿ ಹೇಳಿದರು, ನಿನಗಾಗಿ ನೀನು ಏನಾದರೂ ಮಾಡಲೇಬೇಕು. ನಿನ್ನಲ್ಲಿರುವ ಧೈರ್ಯ ಮತ್ತು ಸಹನೆಯಿಂದ ನೀನು ನಿನ್ನ ಕನಸನ್ನು ನನಸು ಮಾಡಿಕೊಳ್ಳಬಹುದು ಮತ್ತು ನಾನು ನಿನಗೆ ಇದರಲ್ಲಿ ಜೊತೆ ನೀಡುತ್ತೇನೆ. ನೀನು ನಿನ್ನನ್ನು ಕಡಿಮೆ ಎಂದು ತಿಳಿದುಕೊಳ್ಳಬೇಡ. ಅವರು ನನಗೆ ಪೂರ್ಣ ಬೆಂಬಲ ನೀಡಿದರು. ನಾನು ಓದುತ್ತಿದ್ದೆ, ಮನೆ ಕೆಲಸವನ್ನು ಮಾಡುತ್ತಿದ್ದೆ ಮತ್ತು ನನ್ನ ಪತಿಯ ಕಾಳಜಿಯನ್ನು ವಹಿಸುತ್ತಿದ್ದೆ. ನನ್ನ ಪತಿ ನನಗೆ ಭದ್ರವಾದ ಆಸರೆಯಾದರು ಮತ್ತು ಕಾಲ ಕಳೆದಂತೆಲ್ಲ ನಾನು MBBS ಮುಗಿಸಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಕೂಡ ಪಡೆದೆ. ನನ್ನ ಪತಿಯ ಒಳ್ಳೆಯತನಕ್ಕೆ ಒಂದು ಸಾಕ್ಷಿ ಎಂದರೆ ಅವರು ನನಗೆ ಓದಿಸುವ ಹಂಬಲದಿಂದ ನನಗೆ ಹೇಳಿದರು, ಪ್ರತಿ ಪತಿ ಪತ್ನಿಯ ಕನಸು ಮದುವೆಯಾದ ಕೆಲವು ಸಮಯದ ನಂತರ ಸಂತಾನ ಪಡೆಯುವುದಾಗಿರುತ್ತದೆ. ಆದರೆ ನಾನು ನನ್ನ ಪತ್ನಿಯ ಕನಸನ್ನು ಮೊದಲು ನನಸು ಮಾಡಲು ಬಯಸುತ್ತೇನೆ. ನಾನು ನನ್ನ ಪತ್ನಿಯನ್ನು ಜವಾಬ್ದಾರಿಗಳಲ್ಲಿ ಸಿಲುಕಿಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನಾವು ಮಗುವಿನ ಬಗ್ಗೆ ನಂತರ ಯೋಚಿಸೋಣ. ಮೊದಲು ನೀನು ನಿನ್ನ ಕನಸನ್ನು ಪೂರೈಸು. ನನ್ನ ಓದಿಗಾಗಿ ಎಷ್ಟು ಹಣ ಖರ್ಚಾಯಿತೋ ಅದೆಲ್ಲವನ್ನು ನನ್ನ ಪತಿ ಖುಷಿಯಿಂದ ನೀಡಿದರು. ಅವರ ಸಪೋರ್ಟ್ನಿಂದ ನಾನು ಒಬ್ಬ ಗೈನಕಾಲಜಿಸ್ಟ್ ಆದೆ. ನಮ್ಮ ಮನೆ ಚಿಕ್ಕದಾಗಿದ್ದರೂ ನಾನು ಪತಿಗೆ ಕೇಳಿದೆ, ನಾವು ನಮ್ಮ ಈ ಪುಟ್ಟ ಮನೆಯಲ್ಲೇ ಒಂದು ಸಣ್ಣ ಕ್ಲಿನಿಕ್ ತೆರೆಯಬಹುದೇ? ನನ್ನ ಪತಿ, ಸರಿ, ಏಕೆ ಆಗಲ್ಲ ಎಂದರು. ಅದರ ನಂತರ ನಾನು ಒಂದು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನಗೆ ಅಲ್ಲಿಂದಲೂ ಹಣ ಸಿಗಲಾರಂಭಿಸಿತು ಮತ್ತು ನಾನು ಕೆಲವು ಕೇಸ್ಗಳನ್ನು ಮನೆಯಲ್ಲೇ ನೋಡಿಕೊಳ್ಳುತ್ತಿದ್ದೆ. ನಾನು ಮಹಿಳೆಯರ ಪ್ರತಿ ಕಾಯಿಲೆಗೂ ಚಿಕಿತ್ಸೆ ನೀಡುತ್ತಿದ್ದೆ. ನಾನು ಅಷ್ಟೊಂದು ಪಾಪ್ಯುಲರ್ ಡಾಕ್ಟರ್ ಆಗಿರಲಿಲ್ಲ, ನಿಜ, ಆದರೆ ನಮ್ಮ ವಠಾರ ಮತ್ತು ಅಕ್ಕಪಕ್ಕದ ಬಹಳಷ್ಟು ಪೇಷಂಟ್ಗಳು ನನ್ನ ಹತ್ತಿರ ಬರಲಾರಂಭಿಸಿದರು. ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ಸಂಜೆ ಮನೆಯ ಕ್ಲಿನಿಕ್ನಲ್ಲಿ ಕುಳಿತುಕೊಳ್ಳುತ್ತಿದ್ದೆ.
ನನ್ನ ಕನಸು ನನಸಾದ ಮೇಲೆ ನಿಧಾನವಾಗಿ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸಲಾರಂಭಿಸಿತು. ನಾನು ಸಾಕಷ್ಟು ಹಣ ಸಂಪಾದಿಸುತ್ತಿದ್ದ ಕಾರಣ ನನ್ನ ಈ ಸಣ್ಣ ಮನೆಯನ್ನು ರಿಪೇರಿ ಮಾಡಿಸಿ ಸುಂದರಗೊಳಿಸಿದೆ. ನನ್ನ ಪತಿ ಬಹಳ ಖುಷಿಯಾಗಿದ್ದರು. ಆದರೆ ನಾನು ನನ್ನ ಪತಿಯಿಂದ ದೂರವಿರಲು ಬಯಸುತ್ತಿರಲಿಲ್ಲ. ನಾನು ಬ್ಯುಸಿಯಾಗಿರುತ್ತಿದ್ದೆ. ಇದರಿಂದ ಹೆಚ್ಚಾಗಿ ಪತಿಗೆ ಸಮಯ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಕೆಲಸ ಬಿಟ್ಟು ಪೇಷಂಟ್ಗಳನ್ನು ಮನೆಯಲ್ಲೇ ನೋಡಿಕೊಳ್ಳಲು ನಿರ್ಧರಿಸಿದೆ. ನಾನು ನನ್ನ ಪತಿಯನ್ನು ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿ ಅವರಿಗೆ, ಈಗ ನೀವು ನನ್ನ ಕ್ಲಿನಿಕ್ನಲ್ಲೇ ವಾರ್ಡ್ ಬಾಯ್ ಕೆಲಸ ಮಾಡಿ ಎಂದು ಹೇಳಿದೆ. ನನ್ನ ಪತಿ ಈಗ ನನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದರು. ನಾವಿಬ್ಬರು ಸೇರಿ ನಮ್ಮ ಈ ಸಣ್ಣ ಕ್ಲಿನಿಕ್ ನಡೆಸುತ್ತಿದ್ದೆವು. 7 ವರ್ಷಗಳು ಹೇಗೆ ಕಳೆದವು ಎಂಬುದು ತಿಳಿಯಲಿಲ್ಲ. ನನ್ನ ದೊಡ್ಡಮ್ಮ ನಾನು ಬಡವನನ್ನು ಮದುವೆಯಾಗಿ ಕಷ್ಟಪಡಲಿ ಎಂದು ಬಯಸುತ್ತಿದ್ದರು. ಆದರೆ ನನ್ನಲ್ಲಿ ಎಷ್ಟು ಆತ್ಮವಿಶ್ವಾಸ ಇದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಈ 7 ವರ್ಷಗಳಲ್ಲಿ ನನಗೆ ಅವರಲ್ಲಿ ಯಾರ ನೆನಪೂ ಬರಲಿಲ್ಲ. ಅಷ್ಟಕ್ಕೂ ಮನುಷ್ಯನ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದಾಗ ಅವನು ಕೆಟ್ಟ ದಿನಗಳನ್ನು ಮರೆತು ಬಿಡುತ್ತಾನೆ. ನನ್ನ ಹತ್ತಿರ ಬಹಳಷ್ಟು ಕೇಸ್ಗಳು ಬರಲಾರಂಭಿಸಿದವು. ನಾನು ಹೆಚ್ಚಾಗಿ ನಾರ್ಮಲ್ ಡೆಲಿವರಿ ಮಾಡುತ್ತಿದ್ದೆ ಮತ್ತು ಒಂದು ವೇಳೆ ಆಪರೇಷನ್ ಕೇಸ್ ಇದ್ದರೆ ನನ್ನ ಸೀನಿಯರ್ಸ್ ಡಾಕ್ಟರ್ಗಳನ್ನು ಸಂಪರ್ಕಿಸಿ ಅವರ ಜೊತೆಗೂಡಿ ಡೆಲಿವರಿ ಮಾಡುತ್ತಿದ್ದೆ. ನನ್ನ ಭರವಸೆಯ ನರ್ಸಿಂಗ್ ಹೋಮ್ ನಗರದಲ್ಲಿ ಬಹಳ ಚರ್ಚೆಯಲ್ಲಿತ್ತು. ಏಕೆಂದರೆ ನನ್ನ ಕೆಲಸದ ಬಗ್ಗೆ ನಗರದಾದ್ಯಂತ ಒಳ್ಳೆಯ ಮಾತುಗಳು ಹರಡಿದ್ದವು. ಆ ರಾತ್ರಿ ನನಗೆ ಈಗಲೂ ನೆನಪಿದೆ. ರಾತ್ರಿ 8 ಗಂಟೆಯಿಂದ ಮಳೆ ಸುರಿಯುತ್ತಿತ್ತು. ನಗರದ ಎಷ್ಟೋ ಕಡೆ ನೀರು ತುಂಬಿತ್ತು. ದಾರಿಗಳು ಬಂದಾಗಿದ್ದವು. ಮಳೆ ನಿಲ್ಲುವ ಸೂಚನೆ ಕಾಣುತ್ತಿರಲಿಲ್ಲ. ನಗರದ ಎಷ್ಟೋ ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಜನರು ಕಂಗಾಲಾಗಿದ್ದರು. ಆ ರಾತ್ರಿ ಮಳೆ ಏನನ್ನು ಹೇಳುತ್ತಿತ್ತೋ ತಿಳಿಯದು. ನಾವಿಬ್ಬರು ಎಚ್ಚರವಾಗಿದ್ದು ಯೋಚಿಸುತ್ತಿದ್ದೆವು, ಇಂದು ಮಳೆಗೆ ಏನಾಗಿದೆ ಎಂದು. ನೋಡುತ್ತಲೇ ರಾತ್ರಿ 3 ಗಂಟೆಯಾಯಿತು. ಮಳೆ ಸ್ವಲ್ಪ ಕಡಿಮೆಯಾದಾಗ ಅಚಾನಕ್ಕಾಗಿ ನಮ್ಮ ಮನೆಯ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ನಾನು ಗಾಬರಿಯಾದೆ. ಇಷ್ಟು ಮಳೆಯಲ್ಲಿ ಈ ಸಮಯದಲ್ಲಿ ಯಾರು ಬಂದಿರಬಹುದು? ನನ್ನ ಪತಿ ಹೇಳಿದರು, ಖಂಡಿತ ನಿನ್ನ ಯಾರಾದರೂ ಪೇಷಂಟ್ ಇರಬೇಕು. ಏಕೆಂದರೆ ಎಮರ್ಜೆನ್ಸಿ ಕೇಸ್ಗಳನ್ನು ಜನರು ನನ್ನ ಹತ್ತಿರವೇ ತರುತ್ತಿದ್ದರು. ನಾನು ಬಾಗಿಲು ತೆರೆಯಲು ಹೋದಾಗ ಪ್ರಭಾಸ್ ನನ್ನನ್ನು ತಡೆದು ತಾವೇ ಹೋದರು. ಪ್ರಭಾಸ್ ಬಾಗಿಲು ತೆರೆದು ವಾಪಸ್ ಬಂದಾಗ ಅವರ ಮುಖದಲ್ಲಿ ಒಂದು ಅಚ್ಚರಿ ಇತ್ತು. ಅವರು ಹೇಳಿದರು, ಪೇಷಂಟ್ ಬಂದಿದ್ದಾರೆ, ಆದರೆ ಯಾರೆಂದು ನೀನೇ ಹೊರಗೆ ಬಂದು ನೋಡು. ನಾನು ತಕ್ಷಣ ರೂಮಿನಿಂದ ಹೊರಬಂದು ಎದುರಿಗೆ ನೋಡಿದಾಗ ನನ್ನ ಪಾದದ ಕೆಳಗಿನ ನೆಲವೇ ಜಾರಿದಂತಾಯಿತು. ಅಲ್ಲಿ ಒಬ್ಬ ಮಹಿಳೆಯ ಮಡಿಲಲ್ಲಿ ಅವನಿ ಇದ್ದಳು. ಅವಳು ನೋವಿನಿಂದ ಕಿರುಚುತ್ತಿದ್ದಳು. ಇದರರ್ಥ ಅವನಿ ಪ್ರೆಗ್ನೆಂಟ್ ಆಗಿದ್ದಳು. ಅವಳನ್ನು ಕರೆದುಕೊಂಡು ಬಂದಿದ್ದ ಮಹಿಳೆ ಅವಳ ಅತ್ತೆ. ಅವಳ ಗಂಡ ಹೊರಗೆ ಕುಳಿತಿದ್ದನು. ಏಕೆಂದರೆ ನಾವು ಪುರುಷರಿಗೆ ಒಳಗೆ ಬರಲು ಅನುಮತಿ ನೀಡುತ್ತಿರಲಿಲ್ಲ. ಆ ಮಹಿಳೆ ನನ್ನ ಮುಂದೆ ಕೈ ಮುಗಿದು ಹೇಳಿದರು, ಮೇಡಮ್, ನಗರದಲ್ಲಿ ಎಷ್ಟೋ ಕಡೆ ಜಾಮ್ ಆಗಿದೆ. ನನ್ನ ಸೊಸೆಯ ಕಂಡೀಷನ್ ಸೀರಿಯಸ್ ಆಗಿದೆ. ಅವಳು ಅಡ್ಮಿಟ್ ಆಗಿದ್ದ ಆಸ್ಪತ್ರೆಯ ಡಾಕ್ಟರ್ ಡೆಲಿವರಿ ಮಾಡಲು ನಿರಾಕರಿಸಿದ್ದಾರೆ. ಅವರು ಬೇರೆಲ್ಲಿಗಾದರೂ ಕರೆದೊಯ್ಯಲು ಹೇಳಿದ್ದಾರೆ. ಈಗ ನೀವೇ ಹೇಳಿ, ಇಷ್ಟು ಮಳೆಯಲ್ಲಿ ನಾನು ಎಲ್ಲಿಗೆ ಹೋಗಲಿ? ನಂತರ ಕೆಲವು ಜನರು ನಿಮ್ಮ ನರ್ಸಿಂಗ್ ಹೋಮ್ ಬಗ್ಗೆ ಹೇಳಿದರು. ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಅವನಿಯನ್ನು ನೋಡಿ ಗಾಬರಿಯಾದೆ. ನಾನು ಅವಳನ್ನು ಚೆಕ್ ಮಾಡಿದಾಗ ಕೂಡಲೇ ಡೆಲಿವರಿ ಮಾಡದಿದ್ದರೆ ಮಗು ಮತ್ತು ತಾಯಿ ಇಬ್ಬರ ಜೀವಕ್ಕೂ ಅಪಾಯವಿದೆ ಎಂದು ತಿಳಿಯಿತು. ಈ ಕೇಸ್ ಬಹಳ ಅಪಾಯಕಾರಿಯಾಗಿತ್ತು. ಏಕೆಂದರೆ ಈ ಮಗು ಅವನಿಗೆ ಮದುವೆಯಾದ 6 ವರ್ಷಗಳ ನಂತರ ಜನಿಸಲಿತ್ತು ಮತ್ತು ಅವಳ ಪ್ರೆಗ್ನೆನ್ಸಿ ಪೀರಿಯಡ್ ಮೀರಿತ್ತು. ಅವಳು ನೋವಿನಿಂದ ಒದ್ದಾಡುತ್ತಿದ್ದಳು. ಪ್ರಜ್ಞೆ ಬರುತ್ತಿತ್ತು ಮತ್ತು ಹೋಗುತ್ತಿತ್ತು. ಆ ಸ್ಥಿತಿಯಲ್ಲಿ ಅವಳು ನನ್ನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಸ್ಪೆಷಲ್ ನರ್ಸ್ಗೆ ಫೋನ್ ಮಾಡಿದೆ. ಅವಳ ಮನೆ ನಮ್ಮ ಮನೆಯ ಹತ್ತಿರವೇ ಇತ್ತು. ಯಾವಾಗ ಡೆಲಿವರಿ ಕೇಸ್ ಬಂದರೂ ನಾನು ಅವಳಿಗೆ ಫೋನ್ ಮಾಡುತ್ತಿದ್ದೆ ಮತ್ತು ಅವಳು ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದಳು. ಅವಳು ಬಂದ ಮೇಲೆ ನಾವು ಅವನಿಯನ್ನು ಒಳಗೆ ಕರೆದುಕೊಂಡೆವು. ಮನೆಯವರಿಗೆ ಅವಳ ಜೀವಕ್ಕೆ ಅಪಾಯವಿರುವ ಬಗ್ಗೆ ತಿಳಿಸಿದೆವು. ಆದರೂ ಉಳಿಸಲು ಪೂರ್ಣ ಪ್ರಯತ್ನ ಮಾಡುವುದಾಗಿ ಹೇಳಿದೆ. ಅವನಿಯ ಅತ್ತೆ ದೊಡ್ಡಮ್ಮನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದರು. ದೊಡ್ಡಮ್ಮನಿಗೆ ವಿಷಯ ತಿಳಿದಾಗ ಏನಾದರೂ ಮಾಡಿ ನನ್ನ ಮಗಳ ಜೀವ ಉಳಿಸಿ ಎಂದು ಹೇಳತೊಡಗಿದರು. ಅವಳ ಅತ್ತೆ ನನ್ನ ಮುಂದೆ ಕೈ ಮುಗಿದು, ನಮಗೆ ಮಗು ಮತ್ತು ತಾಯಿ ಇಬ್ಬರೂ ಆರೋಗ್ಯವಾಗಿ ಬೇಕು. ನಿಮ್ಮ ಉಪಕಾರ ಮರೆಯುವುದಿಲ್ಲ ಎಂದರು. ಈ ಸಮಯದಲ್ಲಿ ಅವನಿ ನನ್ನ ಕಸಿನ್ಗಿಂತ ಹೆಚ್ಚಾಗಿ ನನ್ನ ಪೇಷಂಟ್ ಆಗಿದ್ದಳು ಮತ್ತು ನಾನು ನನ್ನ ಪೇಷಂಟ್ ಮತ್ತು ಮಗುವನ್ನು ಉಳಿಸಲು ಜೀವವನ್ನೇ ಪಣಕ್ಕಿಡುತ್ತಿದ್ದೆ. ಅವನಿಯ ಡೆಲಿವರಿ ಕೇಸ್ ನನಗೊಂದು ಚಾಲೆಂಜ್ ಆಗಿತ್ತು. ಅದನ್ನು ನಾನು ಗೆಲ್ಲಬೇಕಿತ್ತು. ನಾನು ನನ್ನ ನರ್ಸ್ ಜೊತೆಗೂಡಿ ಡೆಲಿವರಿ ಮಾಡಿದಾಗ ಆ ದೇವರ ಕೃಪೆಯಿಂದ ಬಹಳ ಪರಿಶ್ರಮದ ನಂತರ ತಾಯಿ ಮತ್ತು ಮಗು ಇಬ್ಬರೂ ಬದುಕಿದರು. ಸುಮಾರು 2 ಗಂಟೆಗಳ ಪ್ರಯತ್ನದ ನಂತರ ಮಗುವನ್ನು ಅವರ ಅತ್ತೆಯ ವಶಕ್ಕೆ ನೀಡಿದೆವು. ಈ ಸುದ್ದಿ ಅವಳ ಪತಿಗೆ ತಲುಪಿದಾಗ ಅವನು ಬಹಳ ಖುಷಿಯಾದನು ಮತ್ತು ಅವಳ ಪತಿಯ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅವನು ದಂಗಾಗಿ ಹೋದನು. ಏಕೆಂದರೆ ಇಂದು ನಾನು ಅವನ ಮುಂದೆ ಒಬ್ಬ ಡಾಕ್ಟರ್ ರೂಪದಲ್ಲಿ ನಿಂತಿದ್ದೆ.
ಅವನ ಪತ್ನಿ ಮತ್ತು ಮಗುವನ್ನು ಉಳಿಸಿದವಳಾಗಿದ್ದೆ. ಅವನಿಗೆ ನನ್ನ ಪರಿಚಯವಿತ್ತು. ಅವನಿ ಈಗಲೂ ಪ್ರಜ್ಞೆ ತಪ್ಪಿದ್ದಳು. ಮಳೆ ನಿಂತಿತ್ತು ಮತ್ತು ಹಗಲಿನ ಬೆಳಕು ನಿಧಾನವಾಗಿ ಹರಡುತ್ತಿತ್ತು. ಬೆಳಗಾಗುತ್ತಿದ್ದಂತೆ ದೊಡ್ಡಮ್ಮ ನರ್ಸಿಂಗ್ ಹೋಮ್ಗೆ ಬಂದರು. ಅವರಿಗೆ ಅವನಿಯ ಮಗನನ್ನು ಒಪ್ಪಿಸಲಾಯಿತು. ನಂತರ ಅವನಿಯ ಪತಿ ದೊಡ್ಡಮ್ಮನಿಗೆ ಅಸಲಿ ವಿಷಯ ತಿಳಿಸಿದರು. ಈ ಡಾಕ್ಟರ್ ಇನ್ಯಾರೂ ಅಲ್ಲ, ಖುಷಿ. ಯಾವ ಖುಷಿಗೆ ನೀವು ಇಡೀ ಜೀವನ ಹಂಗಿಸಿದಿರೋ, ಮನೆಯಿಂದ ಹೊರಹಾಕಲು ಪ್ರಯತ್ನಿಸಿದರೋ ಮತ್ತು ಅವಳನ್ನು ಕೆಟ್ಟವಳು ಎಂದು ಭಾವಿಸಿದಿರೋ, ಅವಳೇ ಇಂದು ನಿಮ್ಮ ಮಗಳ ಜೀವ ಉಳಿಸಿದ್ದಾಳೆ. ನನ್ನನ್ನು ನನ್ನ ಮನೆಯಲ್ಲಿ ನೋಡಿ ಅವರು ದಂಗಾದರು. ನಾನು ಅವರ ಜೊತೆ ಮಾತನಾಡಲಿಲ್ಲ. ಆದರೆ ಅವರೇ ನನ್ನ ಬಳಿ ಬಂದರು. ಇಂದು ನಾನು ಎಂತಹ ಸಮರ್ಥ ಮಹಿಳೆಯಾಗಿದ್ದೇನೆ ಎಂಬ ಅರಿವು ಅವರಿಗಾಯಿತು. ಅವರು ನನ್ನನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರಲಿಲ್ಲ. ಇಂದು ನನ್ನ ಕಾರಣದಿಂದ ತಮ್ಮ ಮಗಳ ಜೀವ ಉಳಿಯಿತು ಮತ್ತು ಎಂತಹ ಸ್ಥಿತಿಯಲ್ಲಿ ನಾನು ಡೆಲಿವರಿ ಮಾಡಿದೆ ಎಂಬುದು ಅವರಿಗೆ ತಿಳಿಯಿತು. ಏಕೆಂದರೆ ಆಸ್ಪತ್ರೆ ಡಾಕ್ಟರ್ ಅವರನ್ನು ಬೇರೆಲ್ಲಾದರೂ ಹೋಗಿ ಎಂದು ವಾಪಸ್ ಕಳುಹಿಸಿದ್ದರು. ಆದರೆ ನನ್ನ ಪರಿಶ್ರಮ ತಾಯಿ ಮತ್ತು ಮಗುವನ್ನು ಸುರಕ್ಷಿತವಾಗಿ ಅವರಿಗೆ ನೀಡಿತ್ತು. ದೊಡ್ಡಮ್ಮ ನನ್ನ ಹತ್ತಿರ ಕ್ಷಮೆ ಕೇಳಿ ಹೇಳಿದರು, ಮಗಳೇ, ಕ್ಷಮಿಸು. ಇಂದು ನೀನು ಇರದಿದ್ದರೆ ಅವನಿಯ ಗತಿ ಏನಾಗುತ್ತಿತ್ತೋ ತಿಳಿಯದು. ಅಷ್ಟಕ್ಕೂ ಎಷ್ಟೋ ವರ್ಷಗಳಿಂದ ಅವನಿ ಗಂಡನ ಮನೆಯವರ ಚುಚ್ಚು ಮಾತುಗಳನ್ನು ಸಹಿಸಿದ್ದಾಳೆ. ಈ ಮಗು ಉಳಿಯದಿದ್ದರೆ ಅವಳು ಮತ್ತೆ ನಿಸ್ಸಂತಾನಳಾಗಿ ಬಿಡುತ್ತಿದ್ದಳು, ಅಥವಾ ಅವಳೇ ಈ ಪ್ರಪಂಚದಲ್ಲಿ ಇರುತ್ತಿರಲಿಲ್ಲ. ನಾನು ನನ್ನ ಮಗಳಿಗಾಗಿ ಶ್ರೀಮಂತ ಮನೆ ನೋಡಿದ್ದೆ ಮತ್ತು ನಿನಗಾಗಿ ಬಡವನನ್ನು ನೋಡಿದ್ದೆ. ಆದರೆ ಮನುಷ್ಯ ಹೃದಯದಲ್ಲಿ ಶ್ರೀಮಂತನಾಗಿರಬೇಕು ಎಂಬುದು ನನಗೆ ತಿಳಿದಿರಲಿಲ್ಲ. ಮದುವೆ ನಂತರ ನಿನ್ನ ಜೀವನ ಕೆಟ್ಟದಾಗಿರುತ್ತದೆ ಎಂದು ನಾನು ಅಂದುಕೊಂಡಿದ್ದೆ. ಆದರೆ ನಿನ್ನ ಪತಿ ನಿನ್ನನ್ನು ಇಷ್ಟು ಸಮರ್ಥ ಮನುಷ್ಯಳನ್ನಾಗಿ ಮಾಡುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಇಡೀ ಜೀವನದ ತಪ್ಪುಗಳಿಗಾಗಿ ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ನೀನು ಬಯಸಿದ್ದರೆ ಅವನಿ ಮತ್ತು ಮಗುವನ್ನು ಉಳಿಸದೆ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಬಹುದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನಾವು ನಿನ್ನ ಜೊತೆ ಎಷ್ಟೇ ಕೆಟ್ಟದಾಗಿ ನಡೆಸಿಕೊಂಡರೂ, ಅದೆಲ್ಲವೂ ನಿನ್ನ ಕಣ್ಣ ಮುಂದೆಯೇ ಇದ್ದರೂ ನೀನು ನಮಗೆ ಸಹಾಯ ಮಾಡಿದ್ದು ಏಕೆ? ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದೆ, ದೊಡ್ಡಮ್ಮ, ಏಕೆಂದರೆ ನಿಮ್ಮ ಪ್ರತಿ ದೌರ್ಜನ್ಯವನ್ನು ನಾನು ತಾಳ್ಮೆಯಿಂದ ಸಹಿಸಿದೆ. ಎಂದಿಗೂ ಸೇಡಿನ ಬಗ್ಗೆ ಯೋಚಿಸಲಿಲ್ಲ. ನಾನು ನಿಮ್ಮನ್ನು ನನ್ನವರು ಎಂದು ಭಾವಿಸಿದ್ದೆ. ಆದರೆ ನೀವು ನನ್ನನ್ನು ಪ್ರೀತಿಯಿಂದ ನೋಡಲಿಲ್ಲ. ಯಾವ ಪ್ರೀತಿ ನಿಮ್ಮಿಂದ ನನಗೆ ಸಿಗಲಿಲ್ಲವೋ ಆ ಪ್ರೀತಿ ಮತ್ತು ಗೌರವ ನನಗೆ ನನ್ನ ಪತಿ ಒಬ್ಬರೇ ನೀಡಿದರು. ನನ್ನ ಓದನ್ನು ಮತ್ತೆ ಶುರು ಮಾಡಿಸಿದರು ಮತ್ತು ತಮ್ಮ ಕಷ್ಟದ ಸಂಪಾದನೆಯಿಂದ ನನ್ನನ್ನು ಡಾಕ್ಟರ್ ಮಾಡಿದರು. ಇಂದು ನನ್ನ ಪತಿ ಇರುವುದರಿಂದ ನನ್ನ ಹತ್ತಿರ ಎಲ್ಲವೂ ಇದೆ. ದೊಡ್ಡಮ್ಮ ನನ್ನ ಮುಂದೆ ಕೈ ಮುಗಿದು ಅಳುತ್ತಾ ಕ್ಷಮೆ ಕೇಳುತ್ತಿದ್ದರು. ನಾನು ಅವರ ಕೈ ಹಿಡಿದು ಹೇಳಿದೆ, ದೊಡ್ಡಮ್ಮ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಇಷ್ಟನ್ನು ಹೇಳಿ ನಾನು ನನ್ನ ಪತಿಯ ಜೊತೆ ಕೆಲಸದಲ್ಲಿ ಬ್ಯುಸಿಯಾದೆ. ಅವನಿಗೆ ಪ್ರಜ್ಞೆ ಬಂದಾಗ ಅವಳಿಗೂ ಎಲ್ಲ ವಿಷಯ ತಿಳಿಸಲಾಯಿತು. ಅವಳು ನನ್ನ ಬಗ್ಗೆ ಬಹಳ ಖುಷಿಪಟ್ಟಳು ಮತ್ತು ತನ್ನ ತಪ್ಪುಗಳಿಗೆ ಕ್ಷಮೆ ಕೇಳಿದಳು. ದೊಡ್ಡಪ್ಪ ಕೂಡ ನಮ್ಮ ಮನೆಗೆ ಬಂದು ಕ್ಷಮೆ ಕೇಳಿದರು. ಆದರೆ ನನಗೆ ಯಾರ ಕ್ಷಮೆಯ ಅಗತ್ಯವೂ ಇರಲಿಲ್ಲ. ದೇವರು ನನ್ನ ದಿನಗಳನ್ನು ಬದಲಿಸಿದ್ದನು. ಅದೇ ನನಗೆ ಸಾಕಾಗಿತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಧನ್ಯವಾದಗಳು.